ಚಾಲುಕ್ಯರ ರಾಜಧಾನಿಯಾಗಿರ್ತಕ್ಕಂಥ ವಾತಾಪಿ ಬಂದಿದ್ದೇವೆ. ಸೊ ಈ ವಾತಾಪಿಯಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಗುಹಾಂತರ ದೇವಾಲಯಗಳ ಬಗ್ಗೆ ನಾವು ಇವತ್ತು ಸಮಗ್ರವಾದಂಥ ಮಾಹಿತಿಯನ್ನು ನಮ್ಮ ಸ್ನೇಹಿತರು ಬಾದಾಮಿಯ ಈ ಒಂದು ಗುಹಾಂತರ ದೇವಾಲಯಗಳಲ್ಲಿ ಗೈಡ್ ಅವರಾಗಿರ್ತಕ್ಕಂಥ ಗುರು ಸರ್ ಅವ್ರ ಜೊತೆ ನಾವು ಇವತ್ತು ಸಮಗ್ರವಾದಂಥ ಈ ಒಂದು 4 ಗುಹಾಂತರ ದೇವಾಲಯಗಳ ಬಗ್ಗೆ ಮಾಹಿತಿಯನ್ನು ತಿಳಿಯುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಸೊ ಅವ್ರಿಗೂ ಕೂಡ ನಮ್ಮ MD ಹಿಸ್ಟ್ರಿ ಯೂಟ್ಯೂಬ್ ಕ್ಲಾಸಸ್ಗೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಸರ್, ಮೊದಲು ಬಾದಾಮಿಗೆ ತಮಗೆ ಸ್ವಾಗತವನ್ನು ಬಯಸ್ತೇನೆ. ನನ್ನ ಹೆಸರು ಗುರುನಾಥ್ ಗಡಿಗೆ ಅಂತ ಹೇಳ್ಬಿಟ್ಟು ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯಿಂದ ಅಧಿಕೃತವಾಗಿ ಪರವಾನಗಿ ಪಡೆದಂಥ ಮಾರ್ಗದರ್ಶಿ. ನೋಡಿ, ಈಗ ಬಾದಾಮಿಗೆ ಬಂದಿದ್ದೀರ. ಬಾದಾಮಿಯ ಮೊದಲ ಹೆಸರು ವಾತಾಪಿಪುರ ಅಂತ ಇತ್ತು. ವಾತಾಪಿ ಅನ್ನೋ ಹೆಸರು ಬರಬೇಕಾದ್ರೆ ನಮ್ಮ ಪೂರ್ವಜರು ಒಂದು ದಂತಕಥೆಯನ್ನು ಹೇಳ್ತಾ ಹೋಗ್ತಾರೆ. ಅಂದರೆ ಇಲ್ಲಿ ವಾತಾಪಿ ಮತ್ತು ಇಲ್ವಲ ಅಂತೇಳಿ ರಾಕ್ಷಸರು ವಾಸ ಇದ್ರಂತೆ. ಆ ರಾಕ್ಷಸರು ಈ ದಾರಿಗುಂಟ ಬರ್ತಕ್ಕಂಥ ಜನರನ್ನ ಕೊಂದು ತಿಂತಾ ಇದ್ರಂತೆ. ಸುಮ್ಮನೆ ಕೊಲ್ತಾ ಇರಲಿಲ್ಲ, ಅವರಿಗೆ ಮಧ್ಯಾಹ್ನದ ಊಟಕ್ಕೆ ಆಮಂತ್ರಣವನ್ನು ನೀಡ್ತಾ ಇದ್ರು. ನೋಡಿ, ಸಹಜವಾಗಿ ಇವತ್ತು ನಮಗೆ ಹಸುವಾಯ್ತು ಅಂದರೆ ಮಧ್ಯಾಹ್ನದ ಊಟಕ್ಕೆ ಹೋಟೆಲ್ಗಳಿಗೆ ಹೋಗ್ತೀವಿ ಅಥವಾ ಖಾನಾವಳಿಗೆ ಹೋಗ್ತೀವಿ. ಆಗಿನ ಕಾಲಘಟ್ಟದಲ್ಲಿ ಏನೂ ಇರಲಿಲ್ಲ. ಜನಗಳು ಕರೆದ ತಕ್ಷಣ ಇವ್ರ ಬಳಿ ಹೋಗ್ತಾಯಿದ್ರು. ಹೋದಂಥ ಜನರಿಗೆ ವಾತಾಪಿ ಅನ್ನೋನು ತನ್ನ ತಪಶಕ್ತಿಯಿಂದ ಒಂದು ಮೇಕೆ ಮರಿ ಆಗ್ತಿದ್ದಂತೆ. ಆ ಮೇಕೆ ಮರಿ ಆದಂಥ ವಾತಾಪಿಯನ್ನು ಇಲ್ವಲ ಸಣ್ಣ ಕಟ್ ಮಾಡಿ ಅಡಿಗೆಯನ್ನು ಸಿದ್ಧಪಡಿಸಿದ್ರು. ಬಂದಂಥ ಅತಿಥಿಗಳಿಗೆ ಉಣಬಡಿಸ್ತಾ ಇದ್ದಂತೆ. ಆ ಊಟ ಆಗೋವರೆಗೆ ಸುಮ್ಮನೆ ಇದ್ದು, ಊಟ ಆದ ನಂತರ ವಾತಾಪಿ ಹೊರಗೆ ಬಾ ಅಂತ ತಮ್ಮನನ್ನು ಕೂಗ್ತಾ ಇದ್ದಂತೆ. ಆ ಹೊಟ್ಟೆ ಸೇರಿದ ವಾತಾಪಿ ಅವ್ರ ಹೊಟ್ಟೆ ನರೆದು ಆಚೆ ಬರ್ತಾಯಿದ್ರು. ಆ ಸತ್ತು ದೇಹಗಳನ್ನು ಅಣ್ಣ ತಮ್ಮಂದಿರು ಸೇರಿ ತಿಂತಾಯಿದ್ರು. ಇದು ನಿರಂತರವಾಗಿ ನಡೀತಾ ಇತ್ತು. ಒಂದು ದಿನ ಈ ಮಾರ್ಗವಾಗಿ ಅಗಸ್ತ್ಯ ಮುನಿಗಳು ಬರ್ತಾರೆ. ಬಂದಾಗ ಅವ್ರಿಗೂ ಕೂಡ ಊಟಕ್ಕೆ ಆಮಂತ್ರಣ ಸಿಗುತ್ತೆ. ಸಿಕ್ಕಾಗ ಅವರು ಯಥಾವತ್ತಾಗಿ ಊಟಕ್ಕೆ ಹೋಗ್ತಾರೆ. ಹೋದಾಗ ಆ ಅಗಸ್ತ್ಯ ಮುನಿಗಳು ತಮ್ಮ ಶಿಷ್ಯ ಬಳಗದೊಂದಿಗೆ ಬಂದಾಗ ಆ ಅಡಿಗೆಯನ್ನು ಸಿದ್ಧಪಡಿಸಿದ್ದನ್ನು ಶಿಷ್ಯ ಬಳಗವನ್ನು ಬದಿಗಿಟ್ಟು ತಾವೊಬ್ಬರೇ ಇಡೀ ಅಡಿಗೆಯನ್ನು ಊಟ ಮಾಡ್ತಾರೆ. ಊಟ ಮಾಡಿದಾಗ ಇಲ್ವಲ ವಾತಾಪಿಯನ್ನು ಹೊರಗೆ ಕರೆಯೋದಕ್ಕಿಂತ ಮುಂಚೆ ಅಗಸ್ತ್ಯ ಮುನಿಗಳು ತಮ್ಮ ಎಡಗೈಯಿಂದ ಹೊಟ್ಟೆ ಮೇಲೆ ಕೈ ಇಡಿಸಿ ವಾತಾಪಿ ಜೀರ್ಣೋಭವ ಅಂತ ಹೇಳಿಬಿಡ್ತಾರೆ. ಆಗ ವಾತಾಪಿ ಒಳಗಡೆ ಜೀರ್ಣ ಆಗ್ತಾನೆ. ಇಲ್ವಲ ವಾತಾಪಿಯನ್ನು ಕೂಗ್ತಾನೆ. ವಾತಾಪಿ ಆಚೆ ಬರೋಂಗಿಲ್ಲ. ಏನಾಗಿದೆ ಅಂತ ನೋಡ್ತಾನೆ. ಅಗಸ್ತ್ಯ ಮುನಿಗಳು ವಾತಾಪಿಯನ್ನು ಜೀರ್ಣ ಮಾಡಿರೋ ವಿಷಯ ಗೊತ್ತಾಗ್ಬಿಡುತ್ತೆ. ಗೊತ್ತಾದ ತಕ್ಷಣ ಇವನು ಹೋಗ್ಬಿಟ್ಟು ಋಷಿಮುನಿಗಳನ್ನು ಕ್ಷಮೆಯಾಚನೆ ಮಾಡ್ತಾನೆ. ಅಂದರೆ ನಾವೆಷ್ಟು ದಿನ ಮಾಡಿದ್ದೆಲ್ಲ ತಪ್ಪಾಗಿದೆ, ನಮಗೆ ದೈವತ್ವ ಪಾಲಿಸಿ ಅಂತ, ಮುಕ್ತಿ ಕರುಣಿಸಿ ಅಂತ ಕೇಳ್ಕೊಂಡಾಗ ಇಬ್ಬರನ್ನು ಬೆಟ್ಟಗಳನ್ನಾಗಿ ಪರಿವರ್ತನೆ ಮಾಡ್ತಾರಂತೆ. ವಾತಾಪಿಯನ್ನು ಬಾದಾಮಿ ಬೆಟ್ಟವಾಗಿ ಪರಿವರ್ತನೆ ಮಾಡಿದರೆ ಇಲ್ವಲನನ್ನು ಐವಳಿ ಬೆಟ್ಟವಾಗಿ ಪರಿವರ್ತನೆ ಮಾಡ್ತಾರೆ. ಹಾಗಾಗಿ ಇವರಿಗೆ ವಾತಾಪಿಪುರ ಅನ್ನೋ ಹೆಸರು ಬರುತ್ತೆ. ಮುಂದೆ 14ನೇ ಶತಮಾನದಿಂದ ಆಚೆಗೆ ಬರ್ತಕ್ಕಂಥ ಎಲ್ಲ ಶಾಸನಗಳಲ್ಲಿ ಈ ಊರಿನ ಹೆಸರು ಬಾದಾಮಿ ಅಂತಲೇ ಉಲ್ಲೇಖ ಆಗಿರೋದು. ನಮಗೆ ಬಾದಾಮಿ ಅನ್ನೋ ಹೆಸರು ಅತ್ಯಂತ ಪ್ರಾಚೀನದ್ದು ಅಂತ ಹೇಳೋದಕ್ಕೆ ಅನ್ನೋದಕ್ಕೆ 2ನೇ ಶತಮಾನದ ಒಂದು ನಮಗೆ ದಾಖಲೆ ಲಭ್ಯ ಆಗುತ್ತೆ. ಏನಂತಂದರೆ, ಗ್ರೀಸ್ ದೇಶದ ಒಬ್ಬ ಭೂಗೋಳ ತಜ್ಞ ಟೊಲೋಮಿ ಎಂಬಾತ ಈ ಪ್ರದೇಶಕ್ಕೆ ಪ್ರವಾಸಕ್ಕಾಗಿ ಬಂದಾಗ ಈ ಗೈಡ್ ಆಫ್ ಜಿಯೋಗ್ರಫಿ ಎಂಬ ತನ್ನ ಪುಸ್ತಕದಲ್ಲಿ ಈ ಊರಿನ ಹೆಸರನ್ನ ಬದೋಮಿ ಅಂತ ಉಲ್ಲೇಖ ಮಾಡ್ತಾನೆ 150ರಲ್ಲಿ. ಹಾಗಾಗಿ ಪ್ರಾಚೀನ ಹೆಸರು ಬಾದಾಮಿ, ನಂತರ ವಾತಾಪಿ, ತಿರ್ಗಾ ಮತ್ತೆ ಬಾದಾಮಿ ಆಗಿದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ವಾತಾಪಿ ಅನ್ನೋ ಹೆಸರು ಹೇಗೆ ಬಂತು ಅಂತಂದರೆ, ನಾನು ಹೇಳಿದ್ದು ಅದು ಪೂರ್ವಜರ ಕಟ್ಟಿರೋಂತಕ್ಕಂಥ ದಂತಕಥೆ. ಆದರೆ ನಮಗೆ ಇತಿಹಾಸದ ಪುಟಗಳನ್ನು ತಿರುಸ್ತಾ ಹೋದರೆ ಅಲ್ಲಿ ನಮಗೆ ಸಿಗ್ತಕ್ಕಂಥ ದಾಖಲೆ ಏನಂದರೆ, ಚಾಲುಕ್ಯರ ಆಸ್ಥಾನ ಕವಿಗಳು ಸಂಸ್ಕೃತ ಪಂಡಿತರಿದ್ದರು, ಸಂಪೂರ್ಣವಾಗಿ ಸಾಂಸ್ಕೃತಿಕ ಪಂಡಿತರಿದ್ದರು. ಆ ಸಂಸ್ಕೃತ ಪಂಡಿತರಿಂದ ಬದಲಾವಣೆಯಾದಂಥ ಹೆಸರೇ ವಾತಾಪಿ. ವಾತಾಪಿ ಹೆಸರು ಚಾಲುಕ್ಯರ ಅವಧಿಗೆ ಮಾತ್ರ ಬಳಕೆಯಲ್ಲಿತ್ತು ಅನ್ನೋದಕ್ಕೆ ನಮಗೆ ಸಾಕಷ್ಟು ಪುರಾವೆಗಳು ಕಂಡುಬರ್ತವೆ. ಸರ್ ನೋಡಿ, ಚಾಲುಕ್ಯ ಅರಸರು ಬರೋದಕ್ಕಿಂತ ಪೂರ್ವದಲ್ಲಿ ಈ ಪ್ರದೇಶವನ್ನು ಮೌರ್ಯರು ಮತ್ತು ಶಾತವಾಹನರು ಆಳ್ವಿಕೆಯನ್ನು ಮಾಡ್ತಾಯಿದ್ರಂತೆ. ಶಾತವಾಹನರ ಕಾಲಕ್ಕೆ ಸಿಕ್ಕಂಥ ಅವಶೇಷಗಳು, ಅವ್ರು ಬಳಸ್ತಕ್ಕಂಥ ನಾಣ್ಯಗಳಾಗಲಿ, ಮಣ್ಣಿನ ಮಡಿಕೆಗಳಾಗಲಿ, ಇಟ್ಟಿಗೆಗಳಾಗಲಿ ಉತ್ಖನನ ಮಾಡಿದಂಥ ಸಂದರ್ಭದೊಳಗೆ, ಅಂದರೆ ಐಹೊಳೆ, ಪಟ್ಟದಕಲ್ಲು ಮತ್ತು ಮಹಾಕೂಟದಲ್ಲಿ ಉತ್ಖನನ ಮಾಡ್ತಾರೆ. ಆ ಉತ್ಖನನ ಮಾಡಿದಂಥ ಸಂದರ್ಭದೊಳಗೆ ಸಿಕ್ಕಂಥ ಅವಶೇಷಗಳನ್ನು ಮ್ಯೂಸಿಯಂಲಿ ಇಟ್ಟಿದ್ದಾರೆ. ನೀವು ಆ ಕಡೆ ಮ್ಯೂಸಿಯಂ ಕಡೆಗೆ ಹೋದರೆ ನೋಡ್ಕೊಂಬರ್ಬೋದು. ಇನ್ನು 6ನೇ ಶತಮಾನಕ್ಕೆ ಚಾಲುಕ್ಯ ಅರಸರು ಬಂದಿರತಕ್ಕಂಥದ್ದು. 6ನೇ ಶತಮಾನದಿಂದ ಹಿಡಿದು 8ನೇ ಶತಮಾನದವರೆಗೂ ಸುದೀರ್ಘವಾಗಿ 200 ವರ್ಷಗಳ ಕಾಲ ಇಲ್ಲಿ ಚಾಲುಕ್ಯ ಅರಸರು ಆಳ್ವಿಕೆಯನ್ನು ಮಾಡ್ತಾರೆ. ಆ 200 ವರ್ಷಗಳ ಕಾಲ ಮಧ್ಯದಲ್ಲಿ ಒಟ್ಟು 9 ಜನ ಅರಸರು ಆಳ್ವಿಕೆಯನ್ನು ಮಾಡಿರ್ತಕ್ಕಂಥದ್ದು. ನೋಡಿ, ಚಾಲುಕ್ಯರ ಮೂಲ ಪುರುಷರು ಜಯಸಿಂಹ ಮತ್ತು ರಣರಾಗ ಅಂತ ಕರೆಯೋದು. ಅವ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಗಳು ನಮಗೆ ಲಭ್ಯ ಇಲ್ಲ. ರಣರಾಗನ ಮಗ 1ನೇ ಪುಲಿಕೇಶಿ ಮೊದಲ ಚಾಲುಕ್ಯರ ಸ್ವತಂತ್ರ ಅರಸ. ಅವನಿಂದ ಹಿಡಿದುಬಿಟ್ಟು ಒಟ್ಟು 9 ಜನ ಅರಸರು ಆಳ್ವಿಕೆಯನ್ನು ಮಾಡ್ತಾರೆ. 1ನೇ ಪುಲಿಕೇಶಿ, ಕೀರ್ತಿವರ್ಮ, ಮಂಗಲೇಶ, ಇಮ್ಮಡಿ ಪುಲಿಕೇಶ, ವಿಕ್ರಮಾದಿತ್ಯ, ವಿನಯಾದಿತ್ಯ, ವಿಜಯಾದಿತ್ಯ, ಇಮ್ಮಡಿ ವಿಕ್ರಮಾದಿತ್ಯ, ಇಮ್ಮಡಿ ಕೀರ್ತಿವರ್ಮ, ಒಟ್ಟು 9 ಜನ ಅರಸರ ಆಳ್ವಿಕೆಯನ್ನು ಮಾಡ್ತಾರೆ. ಆ 9 ಜನರ ಅರಸರ ಆಳ್ವಿಕೆಯ ಮಧ್ಯದಲ್ಲಿ 3 ರಾಜಧಾನಿಗಳನ್ನು ಆಯ್ಕೆ ಮಾಡ್ಕೊಂಡು ಇವರು ರಾಜ್ಯಭಾರವನ್ನು ಮಾಡಿರ್ತಕ್ಕಂಥದ್ದು. ನೋಡಿ, ಸಾಮಾನ್ಯವಾಗಿ ನಾವೆಲ್ಲ ರಾಜಮನೆತನಗಳನ್ನು ನೋಡ್ತಾ ಹೋದರೆ ಬಹುತೇಕವಾಗಿ ಎಲ್ಲ ರಾಜಮನೆತನಕ್ಕೆ ಒಂದೇ ರಾಜಧಾನಿ ಇರೋದನ್ನು ನಾವು ನೋಡ್ತಾ ಹೋಗ್ತೀವಿ. ಆದರೆ ಚಾಲುಕ್ಯ ಅರಸರಿಗೆ 3 ರಾಜಧಾನಿಗಳು: ಐಹೊಳೆ, ಬಾದಾಮಿ, ಪಟ್ಟದಕಲ್ಲು.
ಸರ್ ಇವ್ರ ಆಡಳಿತಾವಧಿ ಆರಂಭ ಆಗಿದ್ದು ಕ್ರಿಸ್ತ ಶಕ 540ಕ್ಕೆ, ಇವ್ರ ಆಡಳಿತ ಕೊನೆಗೊಂಡಿದ್ದು 757ಕ್ಕೆ. 540ರಲ್ಲಿ ಇವರು ಮೊದಲ ರಾಜಧಾನಿ ಐಹೊಳೆ ಆಗಿತ್ತು. 543ಕ್ಕೆ ಬಾದಾಮಿಗೆ ಬರ್ತಾರೆ. ಇನ್ನು ಇವ್ರ ಆಡಳಿತ ಕೊನೆಗೊಂಡಿದ್ದು ಪಟ್ಟದಕಲ್ಲಲ್ಲಿ. 3 ರಾಜಧಾನಿಗಳನ್ನು ಆಯ್ಕೆ ಮಾಡಿಕೊಂಡು ಇವರು ರಾಜ್ಯಭಾರವನ್ನು ಮಾಡಿರ್ತಕ್ಕಂಥದ್ದು. ಈ 3 ರಾಜಧಾನಿಗಳನ್ನು ಇವರು ಬೇರೆ ಬೇರೆ ರೀತಿಯಲ್ಲಿ ಅಭಿವೃದ್ಧಿಪಡಿಸಿದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಅಂದರೆ ಐಹೊಳೆಯನ್ನು ಶೈಕ್ಷಣಿಕ ನಗರವನ್ನಾಗಿ ಬೆಳೆಸಿದರೆ, ಎಜುಕೇಷನ್ ಸೆಂಟರ್ನಾಗಿ ಡೆವಲಪ್ ಮಾಡಿದರೆ, ಬಾದಾಮಿಯನ್ನು ರಾಜಕೀಯ ನಗರವನ್ನಾಗಿ ಬೆಳೆಸ್ತಾರೆ, ಪೊಲಿಟಿಕಲ್ ಸೆಂಟರ್ನಾಗಿ ಡೆವಲಪ್ ಮಾಡಿರೋದು. ಇನ್ನು ಪಟ್ಟದಕಲ್ಲನ್ನು ಇವರು ಸಾಂಸ್ಕೃತಿಕ ನಗರವನ್ನಾಗಿ ಬೆಳೆಸ್ತಾರೆ, ಕಲ್ಚರಲ್ ಸೆಂಟರ್ನಾಗಿ ಡೆವಲಪ್ ಮಾಡಿದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ನೋಡಿ, ಈಗ ಐಹೊಳೆಯನ್ನು ಬಿಟ್ಬಿಟ್ಟು ಬಾದಾಮಿ ಪ್ರದೇಶಕ್ಕೆ ಚಾಲುಕ್ಯ ಅರಸರು ಯಾಕೆ ಬಂದರು ಅನ್ನೋ ಪ್ರಶ್ನೆ ಬರ್ಬೋದು ನಿಮ್ಮಲ್ಲಿ. ಇಲ್ಲಿ ನಮಗೆ ಚಾಲುಕ್ಯರಿಗೆ ನೈಸರ್ಗಿಕವಾಗಿ ಬೆಳೆದಿರ್ತಕ್ಕಂಥ 3 ದುರ್ಗಗಳು ಕಂಡುಬರ್ತವೆ. ನೈಸರ್ಗಿಕವಾಗಿ ಫಾರ್ಮೇಷನ್ ಆಗಿರ್ತಕ್ಕಂಥದ್ದು ಅಂದರೆ ಒಂದು ಜಲದುರ್ಗ, ಇನ್ನೊಂದು ವನದುರ್ಗ, ಇನ್ನೊಂದು ಗಿರಿದುರ್ಗ. 3 ದುರ್ಗಗಳು. ಯಾರೇ ವೈರಿಗಳು ಅಟ್ಯಾಕ್ ಮಾಡ್ಬೇಕಾದ್ರೆ, ಇವ್ರ ಮೇಲೆ ದಾಳಿ ಮಾಡ್ಬೇಕಾದ್ರೆ ಆ 3 ದುರ್ಗಗಳನ್ನು ಕ್ರಾಸ್ ಮಾಡ್ಕೊಂಬರ್ಬೇಕಾಗಿತ್ತು. ರಿವರು, ಮೌಂಟೇನು, ಫಾರೆಸ್ಟು, ಮೌಂಟೇನು, 3 ದುರ್ಗಗಳನ್ನು. ಅಂದರೆ ಅವರು ಈಸಿಯಾಗಿ ಯಾರು ಬರ್ತಾ ಇರಲಿಲ್ಲ. ಸಪೋಸ್ ಬಂದ್ರೂ ಕೂಡ ಇವರು ಅಷ್ಟೊತ್ತಿಗೆ ಅಲ್ಲಿ ಇವರು ಎಚ್ಚೆತ್ಕೊಳ್ತಾಯಿದ್ರು, ಅವ್ರ ಮೇಲೆ ದಾಳಿ ಮಾಡೋದಕ್ಕೆ ಅವ್ರಿಗೆ ಅನುಕೂಲ ಆಗ್ತಿತ್ತು ಅನ್ನೋ ಕರೆಕ್ಟ್. ಆದರೆ ನಾವು ಆಡಳಿತ ಮಾಡೋದಕ್ಕೆ ಇದು ಸೂಕ್ತ ಜಾಗ ಅಂದ್ಕೊಂಡ್ಬಿಟ್ಟು ಐಹೊಳೆಯಿಂದ ಬಾದಾಮಿಗೆ ರಾಜಧಾನಿಯನ್ನು ಸ್ಥಳಾಂತರ ಮಾಡಿರ್ತಕ್ಕಂಥ. ಇಲ್ಲಿ ಸುದೀರ್ಘವಾಗಿ ಆಡಳಿತವನ್ನು ಚಾಲುಕ್ಯ ಅರಸರು ಮಾಡ್ತಾರೆ. ಹಾಗಾಗಿ ನಾವು ಚಾಲುಕ್ಯರನ್ನ ಬಾದಾಮಿ ಚಾಲುಕ್ಯರೆಂದೇ ಗುರುತಿಸ್ತೀವಿ, ಎಲ್ಲಿ ಕೂಡ ಐಹೊಳೆ ಚಾಲುಕ್ಯರು, ಪಟ್ಟದಕಲ್ಲು ಚಾಲುಕ್ಯರು ಅಂತ ಕರೆಯಲ್ಲ. ನೋಡಿ, ಇಲ್ಲಿ ಚಾಲುಕ್ಯ ಅರಸರು 543ಕ್ಕೆ ಅಧಿಕೃತವಾಗಿ ಬಂದು ರಾಜ್ಯಭಾರವನ್ನು ಸ್ಥಾಪನೆ ಮಾಡ್ತಾರೆ. ಆ ಕಡೆ ನಮಗೆ ಉತ್ತರದ ಬೆಟ್ಟದಲ್ಲಿ ಕೋಟೆಗೋಡೆಯನ್ನು ನಿರ್ಮಾಣ ಮಾಡಿದ್ದನ್ನು ನಾವು ನೋಡ್ತಾ ಹೋಗೋಣ. ಸರ್, ಇಲ್ಲಿ ಚಾಲುಕ್ಯ ಅರಸರು ಬಂದಾಗ, ಅಂದರೆ ಬಾದಾಮಿ ಪ್ರದೇಶಕ್ಕೆ ಬಂದಾಗ 2 ಪ್ರಮುಖ ಬೆಟ್ಟಗಳನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿ ಸಾಂಸ್ಕೃತಿಕ ಕೊಡುಗೆಗಳನ್ನು ಕೊಟ್ಟಿದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಒಂದು ಉತ್ತರದ ಬೆಟ್ಟವನ್ನು ಆಯ್ಕೆ ಮಾಡ್ಕೊತಾರೆ, ಇನ್ನೊಂದು ದಕ್ಷಿಣದ ಬೆಟ್ಟವನ್ನು ಆಯ್ಕೆ ಮಾಡ್ಕೊತಾರೆ. ಇಲ್ಲಿ 2 ರೀತಿಯ ದೇವಾಲಯಗಳನ್ನು ನಿರ್ಮಾಣ ಮಾಡಿದ್ದನ್ನು ನಾವು ನೋಡ್ಬೋದು. ಒಂದು ರಾಚನಿಕ ದೇವಾಲಯ, ಅಂದರೆ ಕಟ್ಟಿ ಮಾಡಿರ್ತಕ್ಕಂಥ ದೇವಾಲಯ, ಇನ್ನೊಂದು ಕೊರೆದು ನಿರ್ಮಾಣ ಮಾಡಿರ್ತಕ್ಕಂಥ ದೇವಾಲಯ. ಇವಕ್ಕೆಲ್ಲ ಕೇವ್ಸ್ ಅಂತೀವಿ ನಾವು ಇಂಗ್ಲೀಷ್ನಲ್ಲಿ. ಕೇವ್ಸ್ ಅಂದರೆ ಗುಹಾ ಅಂತೀವಿ. ಆದರೆ ಇವು ಬರೀ ಕೇವ್ ಅಷ್ಟೇ ಅಲ್ಲ, ಇದು ಕೇವ್ ಟೆಂಪಲ್, ಅಂದರೆ ಗುಹಾಂತರ ದೇವಾಲಯಗಳು. ಬರೀ ಗುಹೆ ಮಾತ್ರ ಅಲ್ಲ, ಇವಕ್ಕೆಲ್ಲ ಗುಹಾಂತರ ದೇವಾಲಯಗಳು ಅಂತ ಕರೆಯೋದು. ಒಳಗಡೆ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಿದರೆ, ವಿಗ್ರಹಗಳನ್ನು ಕೆತ್ತನೆ ಮಾಡಿದರೆ, ಕಂಬಗಳನ್ನು ರಚನೆ ಮಾಡಿದರೆ, ಗರ್ಭಗುಡಿಯೆಲ್ಲ ರಚನೆ ಮಾಡಿದರೆ, ಅವನ್ನೆಲ್ಲ ನೋಡ್ತಾ ಹೋದರೆ ಇವೆಲ್ಲ ನಾವು ಸ್ಪಷ್ಟವಾಗಿ ಗುಹಾಂತರ ದೇವಾಲಯಗಳು ಅಂತ ಕರೆಯೋದಕ್ಕೆ ನಮಗೆ ಸಿಗ್ತಕ್ಕಂಥದ್ದು. ನೋಡಿ, ಇಲ್ಲಿ ಪ್ರಮುಖವಾಗಿ ದಕ್ಷಿಣ ಬೆಟ್ಟದಲ್ಲಿ 4 ಗುಹಾಂತರ ದೇವಾಲಯಗಳನ್ನು ರಚನೆ ಮಾಡ್ತಾರೆ. ಉತ್ತರದ ಬೆಟ್ಟದಲ್ಲಿ ರಾಚನಿಕ ದೇವಾಲಯಗಳನ್ನು ರಚನೆ ಮಾಡ್ಕೊಂಡಿರ್ತಕ್ಕಂಥದ್ದು. ಆ ದೇವಾಲಯವನ್ನು ರಚನೆ ಮಾಡಬೇಕಾದ್ರೆ ಅವನ್ನೆಲ್ಲ ಹೊರಗಡೆಯಿಂದ ಕಲ್ಲನ್ನು ತಂದು ಅಥವಾ ತಳಪದಿಯಿಂದ ಕಟ್ತಾ ಮೇಲ್ಗಡೆ ಹೋಗಿರ್ತಾರೆ. ಅದು ಪ್ಲಸ್ ಸಿಸ್ಟಮ್ ಆಗುತ್ತೆ, ಫ್ರೀ ಸ್ಟ್ಯಾಂಡಿಂಗ್ ಟೆಂಪಲ್ಲು. ಆದರೆ ಇಲ್ಲಿ ಇಡಿಯಾದ ಒಂದು ಬಂಡೆಯನ್ನು ಕೊರೆದು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಇದು ರಾಕ್ ಕಟ್ ಟೆಂಪಲ್. ಇಡಿಯಾದ ಒಂದು ಬಂಡೆ, ಅಂದರೆ ಆ ಮೇಲ್ಗಡೆ ಕಾಣಿಸ್ತಕ್ಕಂಥ ಬಂಡೆಯಿಂದ ಹಿಡಿದು ಒಳಗಡೆ ನಮಗೇನು ಕಾಣಿಸುತ್ತಲ್ಲ, ಇದು ಸಂಪೂರ್ಣವಾಗಿ ಒಂದೇ ಬಂಡೆ. ಆ ಒಂದೇ ಬಂಡೆಯನ್ನು ಕೊರೆದು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಇಲ್ಲಿ ಇದ್ದಂಥ ಕಲ್ಲನ್ನು ಹೊರಗಡೆ ತೆಗೆದು ಇದನ್ನು ಮೇಲ್ಭಾಗದಿಂದ ಕೊರಿತಾ ಕೆಳಗಡೆ ಬಂದಿರ್ತಾರೆ. ಇದು ಸಂಪೂರ್ಣವಾಗಿ ಇದು ಮೈನಸ್ ಸಿಸ್ಟಮ್ ಆಗುತ್ತೆ, ಅದು ಪ್ಲಸ್ ಸಿಸ್ಟಮ್ ಆಗುತ್ತೆ. ಆ ದೇವಾಲಯಗಳಿಗೆಲ್ಲ ಪ್ರದಕ್ಷಿಣಾ ಪಥ ಬರುತ್ತೆ. ನಾವು ಇಡೀ ದೇವಾಲಯವನ್ನು ಪ್ರದಕ್ಷಿಣೆ ಹಾಕ್ಬೋದು, ಗರ್ಭಗುಡಿಯನ್ನು ಪ್ರದಕ್ಷಿಣೆ ಹಾಕ್ಬೋದು. ಆದರೆ ಈ ದೇವಾಲಯಗಳಿಗೆ ಪ್ರದಕ್ಷಿಣಾ ಪಥ ಬರಲ್ಲ. ಸರ್, ಇಲ್ಲಿ ಒಟ್ಟು ದಕ್ಷಿಣ ಬೆಟ್ಟದಲ್ಲಿ 4 ಗುಹಾಂತರ ದೇವಾಲಯಗಳನ್ನು ರಚನೆ ಮಾಡ್ತಾರೆ. ಆ 4 ಗುಹಾಂತರ ದೇವಾಲಯಗಳನ್ನು ಒಂದೇ ಮಾದರಿಯಲ್ಲಿ ರಚನೆ ಮಾಡ್ಕೊಂಡಿರ್ತಕ್ಕಂಥ, ಅಂದರೆ 3 ಭಾಗಗಳಾಗಿ ವಿಂಗಡಣೆ ಮಾಡಿಕೊಂಡು ದೇವಾಲಯವನ್ನು ರಚನೆ ಮಾಡ್ತಾರೆ. ಒಂದು ಮುಖಮಂಟಪ, ಅದಾದ ನಂತರ ಬರೋದು ಸಭಾಮಂಟಪ, ಒಳಗಡೆ ಗರ್ಭಗೃಹ ಬರುತ್ತೆ. 3 ಭಾಗಗಳಾಗಿ ವಿಂಗಡಣೆ ಮಾಡ್ಕೊಂಡಿರ್ತಕ್ಕಂಥದ್ದು. ಆ 4 ದೇವಾಲಯಗಳನ್ನು ಒಂದೇ ಮಾದರಿಯಲ್ಲಿ ರಚನೆ ಮಾಡಿರ್ತಕ್ಕಂಥದ್ದು. ಆಮೇಲೆ ಮುಖಮಂಟಪದಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥ ವಿಗ್ರಹಗಳನ್ನು ಕೆತ್ತನೆ ಮಾಡಿದರೆ, ಸಭಾಮಂಟಪದಲ್ಲಿ ಕೇವಲ ಕಂಬಗಳನ್ನು ಮಾತ್ರ ರಚನೆ ಮಾಡ್ತಾರೆ. ಇನ್ನು ಗರ್ಭಗುಡಿಯಲ್ಲಿ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡ್ಕೊಂಡಿದ್ದನ್ನು ನಾವು ನೋಡ್ತಾ ಹೋಗ್ಬೋದು. ಈಗ ನಮಗೆ ಇಲ್ಲಿ ಕಲ್ಲು ಕಾಣಿಸುತ್ತೆ ನೋಡಿ ಸರ್, ಇಲ್ಲಿ 1, 2, 3ನೇ ಸ್ಟೆಪ್ಪು, 3ನೇ ಸ್ಟೆಪ್ ಇದೆಯಲ್ಲ, ಆ ಕಡೆ 2 ಕಲ್ಲು ಜೋಡಣೆ ಮಾಡಿರ್ತಕ್ಕಂಥದ್ದು. ಈ ಅರ್ಧ ಕಲ್ಲಿನಿಂದ ಹಿಡಿದು ಒಳಗಡೆ ಶಿವಲಿಂಗದವರೆಗೂ ಒಂದೇ ಶಿಲೆಯಲ್ಲಿ ರಚನೆ ಆಗಿರ್ತಕ್ಕಂಥ ದೇವಾಲಯ. ನೋಡಿ, ಇವತ್ತಿನ ದಿನಮಾನಗಳಲ್ಲಿ ನಾವು ಯಾವುದಾದ್ರೂ ಒಂದು ಮನೆಗಳನ್ನು ಕಟ್ಟಬೇಕಾದ್ರೆ ಅಥವಾ ದೇವಾಲಯವನ್ನು ಕಟ್ಟಬೇಕಾದ್ರೆ ಅಲ್ಲೊಬ್ಬರು ಮೇನ್ ಆರ್ಕಿಟೆಕ್ಟ್ ಇರ್ತಾರೆ. ಅವರು ತಮ್ಮದೇ ಆದಂಥ ಒಂದು ಬ್ಲೂ ಪ್ರಿಂಟನ್ನು ಹಾಕಿರ್ತಾರೆ. ಅದರ ಪ್ರಕಾರವಾಗಿ ಎಲ್ಲ ಕೆಲಸ ಕಾರ್ಯಗಳು ನಡೀತಾ ಇರುತ್ತೆ. ಕೆಲಸ ಮಾಡೋರೇ ಬೇರೆ ಇರ್ತಾರೆ. ಹಾಗಾಗಿ ಇಲ್ಲಿ ಕೂಡ ಈ ದೇವಾಲಯವನ್ನು ರಚನೆ ಮಾಡಬೇಕಾದ್ರೆ ಇಲ್ಲಿ ಕೂಡ 2 ಮೇನ್ ಆರ್ಕಿಟೆಕ್ಟ್ ಇದ್ದರು. ಅವಾಗೆಲ್ಲ ಅವರಿಗೆ ಸ್ಥಪತಿಗಳು, ರೂವಾರಿಗಳು ಅಂತ ಕರೀತಾಯಿದ್ರು. ಆ 2 ಸ್ಥಪತಿಗಳ ಹೆಸರನ್ನು ನಾವಿಲ್ಲಿ ಮೇಲ್ಭಾಗದಲ್ಲಿ ನೋಡ್ಬೋದು. ಅಲ್ಲಿ ಕಾಣಿಸುತ್ತೆ ನೋಡಿ, ಶ್ರೀ ಅಚ್ಚಯ್ಯ ಸ್ವಾಮಿ ಕಲ್ಕುಟ್ಟಿ, ಇನ್ನೊಬ್ಬ ದ್ರೋಣ ಸ್ವಾಮಿ. 2 ಮೇನ್ ಆರ್ಕಿಟೆಕ್ಟ್, ಅಂದರೆ ಅವರಿಗೆಲ್ಲ ಸ್ಥಪತಿಗಳು, ರೂವಾರಿಗಳು ಅಂತ ಕರಿತಾಯಿದ್ರು.
ಇಲ್ಲೊಂದು ಹೆಸರಿದೆ, ಈ ಕಡೆ ಒಂದು ಹೆಸರಿದೆ, ಕಾಣಿಸುತ್ತೆ ನೋಡಿ. ಈಗ ಕೆತ್ತಿದವ್ರು ಸರ್ ಇದು ಹಾಂ ಸರ್, ಅಂದರೆ ಇವರು ಮೇನ್ ಇಬ್ಬರು ಸರ್. ಇವರು ಮೇನ್ ಅವರು ಇವ್ರ ಕೈ ಕೆಳಗಡೆ ಸುಮಾರು ಜನ ಶಿಲ್ಪಿಗಳು ಕೆಲಸ ಮಾಡ್ತಾಯಿದ್ರು ಮೇನ್ ಇಂಜಿನಿಯರ್ ಸರ್ ಅವಾಗಿನ ಕಾಲದವ್ರು. ಆವಾಗಿನ ಕಾಲದವರು. ಇವ್ರ ಕೈ ಕೆಳಗಡೆ ಸುಮಾರು ಜನ ಶಿಲ್ಪಿಗಳು ಕೆಲಸ ಮಾಡ್ತಾಯಿದ್ರು ಅಂತ ನಮಗೆ ಮಾಹಿತಿ ಸಿಗ್ತಕ್ಕಂಥದ್ದು. ನೋಡಿ ಸರ್, ಈಗ ಪುರಾತತ್ವ ಇಲಾಖೆಯವರು ನಮಗೆ ಫಲಸೂಚನೆಗಳನ್ನು, ಅಂದರೆ ದೇವಾಲಯಗಳ ಬಗ್ಗೆ ಸೂಚನಾ ಫಲಕಗಳನ್ನು ಅಳವಡಿಸಿದ್ದಾರೆ. ಪ್ರತಿ ಗುಹೆಗೆ ಅಳವಡಿಸಿರ್ತಕ್ಕಂಥದ್ದು. ಆ ಸೂಚನಾ ಫಲಕದ ಮುಖಾಂತರ ನಾವು ಹೇಳೋದಾದರೆ, ಈ ದೇವಾಲಯವನ್ನು 550ರಲ್ಲಿ ರಚನೆ ಮಾಡಿದರು ಅಂತ ಹೇಳ್ತಾರೆ. ಆದರೆ ಕೆಲವೊಂದಿಷ್ಟು ಇತಿಹಾಸ ತಜ್ಞರ ಅಭಿಪ್ರಾಯ ಅಂದರೆ ಇರ್ಬೋದು 550ಕ್ಕೆ ರಚನೆ ಮಾಡಿರ್ಬೋದು, ಅಂದರೆ 6ನೇ ಶತಮಾನದ ಮಧ್ಯಭಾಗದಲ್ಲಿ ದೇವಾಲಯಗಳನ್ನು ರಚನೆ ಮಾಡಿದರು ಅಂತ ಹೇಳ್ತಾರೆ. ಆ ಅಂದಾಜಿನ ಪ್ರಕಾರ 1ನೇ ಅರಸನ ಕಾಲಕ್ಕೆ 3 ದೇವಾಲಯಗಳನ್ನು ರಚನೆ ಮಾಡಿದರೆ, 2ನೇ ಅರಸ ಕೀರ್ತಿವರ್ಮನ ಕಾಲಕ್ಕೆ ಮತ್ತೊಂದು ಗುಹೆ ನಿರ್ಮಾಣ ಆಗಿದ್ದನ್ನು ನಾವು ನೋಡ್ತೀವಿ. ಅಂದರೆ ಒಟ್ಟು 4 ಗುಹಾಂತರ ದೇವಾಲಯಗಳು 28 ವರ್ಷಗಳ ಕಾಲಾವಧಿಯಲ್ಲಿ ರಚನೆ ಆಯಿತು ಅಂತ ಹೇಳ್ತಾರೆ. ಅಂದರೆ 1 ಮತ್ತು 4, ನಂತರ 2ನೇ ಗುಹೆ, ಕೊನೆಗೆ 3ನೇ ಗುಹೆ ನಿರ್ಮಾಣ ಆಯಿತು ಅಂತ. 1 ಮತ್ತು 4ನೇ ಗುಹೆ ಏಕಕಾಲಕ್ಕೆ ಆರಂಭ ಆಯಿತು ಅನ್ನೋದಕ್ಕೆ ನಮಗೆ ಪುರಾವೆಗಳು ಸಿಗೋದು ಇಲ್ಲಿ ಈ 1ನೇ ಗುಹಾಂತರ ದೇವಾಲಯದ ಕಂಬದ ಕೆಳಭಾಗದಲ್ಲಿ ಸಿಂಹಮುಖಗಳು ಕಾಣಿಸ್ತವೆ ನಮಗೆ. ಬಹುತೇಕವಾಗಿ ಎಲ್ಲ ಕಂಬಗಳ ಕೆಳಭಾಗದಲ್ಲಿ ಕಾಣಿಸ್ತವೆ. ಇದೇ ರೀತಿಯಾಗಿ 4ನೇ ಗುಹೆಯಲ್ಲಿ ಕೂಡ ನಾವು ಆ ಶಿಲ್ಪವನ್ನು ನೋಡ್ಬೋದು. ಹಾಗಾಗಿ 1 ಮತ್ತು 4ನೇ ಗುಹೆ ಒಂದೇ ಮಾದರಿಯಲ್ಲಿ ರಚನೆ ಆಗಿರೋದ್ರಿಂದ 2 ಏಕಕಾಲಕ್ಕೆ ನಿರ್ಮಾಣ ಆಗಿರತಕ್ಕಂಥ ದೇವಾಲಯ ಅಂತ ಕರಿಬೋದು. ಅದು ಕೊನೆಯದು ಜೈನ ಟೆಂಪಲ್ ಬರುತ್ತೆ ಸರ್. 1ನೇದ್ದು ಶೈವ ಬರುತ್ತೆ, 2 ಮತ್ತು 3 ವಿಷ್ಣು ಬರುತ್ತೆ, ಅಂದರೆ ವೈಷ್ಣವ. ಇದು 1ನೇ ಗುಹಾಂತರ ದೇವಾಲಯ, ಅಂದರೆ ಶಿವನಿಗೆ ಸಂಬಂಧಪಟ್ಟದ್ದು. ಶೈವ ಗುಹೆ ಆಗಿರೋದ್ರಿಂದ ಶಿವನಿಗೆ ಸಂಬಂಧಪಟ್ಟದ್ದು. ಇಲ್ಲಿ ಬರ್ತಕ್ಕಂಥ ಬಹುತೇಕ ಎಲ್ಲ ಶಿಲ್ಪಗಳು ಶಿವನಿಗೆ ಸಂಬಂಧಪಟ್ಟ ಶಿಲ್ಪಗಳು ಬರ್ತವೆ. ಒಂದೊಂದೇ ಶಿಲ್ಪದ ವಿವರಣೆ ನೋಡ್ತವೆ. ಅದಕ್ಕಿಂತ ಮುಂಚೆ ನಾವು ಚಾಲುಕ್ಯರ ವಾಸ್ತುಶಿಲ್ಪವನ್ನು ಸರಳವಾಗಿ ಗುರುತಿಸುವ ವಿಧಾನವನ್ನು ನೋಡೋಣ ಸರ್. 90% ಎಲ್ಲ ಕಂಬಗಳು ಚೌಕಾಕಾರದಲ್ಲಿ ಬರುತ್ತೆ. ಅಲ್ಲಿ ಕಾಣಿಸುತ್ತೆ ನೋಡಿ, 90% ಎಲ್ಲ ಕಂಬಗಳು ಅವ್ರು ಎಲ್ಲಿ ಕೈ ಮಾಡ್ತಿರ್ತಾರೆ ಶುಭ. ಚಾಲುಕ್ಯರ ವಾಸ್ತುಶಿಲ್ಪವನ್ನು ನಾವು ಸರಳವಾಗಿ ಗುರುತಿಸುವ ವಿಧಾನ 90% ಎಲ್ಲ ಕಂಬಗಳು ಚೌಕಾಕಾರದಲ್ಲಿ ಬರುತ್ತೆ. ಇನ್ನು 10% ಮಾತ್ರ ರೌಂಡ್ ಶೇಪಲ್ಲಿ ಬರುತ್ತೆ. ಅಲ್ಲಿ ಒಳಗಡೆ ಕಾಣಿಸುತ್ತೆ ನೋಡಿ, ನಮ್ಗೆ ರೌಂಡ್ ಶೇಪಲ್ಲಿ ಕಾಣಿಸ್ತಕ್ಕಂಥದ್ದು. ಇನ್ನು ವಿಗ್ರಹಗಳೆಲ್ಲ ಉಬ್ಬು ಶಿಲ್ಪಗಳು ನಮ್ಗೆ ಹೆಚ್ಚಾಗಿ ಕಂಡು ಬರ್ತವೆ, ಜಾಸ್ತಿ ಎಂಬೋಸಿಂಗ್ ಜಾಸ್ತಿ ಇರತಕ್ಕಂಥದ್ದು. ಆಮೇಲೆ ಟಾಪ್ ಆಫ್ ದಿ ಪಿಲ್ಲರ್, ಅಂದರೆ ಕಂಬದ ಮೇಲ್ಭಾಗದಲ್ಲಿ ಬಹುತೇಕವಾಗಿ ಅಲಂಕಾರಕವಾಗಿ ಇರ್ತವೆ. ಇದು ಚಾಲುಕ್ಯರ ವಾಸ್ತುಶಿಲ್ಪದಲ್ಲಿ ನಾವು ಗುರುತಿಸುವಂಥ ಸರಳ ವಿಧಾನ ಕಂಡ್ಕೋಬೋದು ಸರ್. ಇಲ್ಲಿ ಕಾಣ್ತಕ್ಕಂಥ ಶಿಲ್ಪ ಜಗತ್ ಪ್ರಸಿದ್ಧವಾದಂಥ ಏಕೈಕ ಅಪರೂಪ ಶಿಲ್ಪ. ಈ ಶಿಲ್ಪದ ಹೆಸರು ನಟರಾಜ ಅಥವಾ ಮಹಾನಟ ಅಂತ ಕರೆಯೋದು. ಸಾಮಾನ್ಯವಾಗಿ ನಾವು ನಟರಾಜ ಶಿಲ್ಪವನ್ನು ಎಲ್ಲ ಕಡೆ ನೋಡ್ತಾ ಹೋದರೆ 4 ಕೈ, 6 ಕೈ, 8 ಕೈ, 10 ಕೈ ಇರೋದನ್ನು ನೋಡಿರ್ತೀವಿ. ಚಿದಂಬರಮಲ್ಲಿ ನಿಮಗೆ 16 ಕೈ ಇರೋ ನಟರಾಜ ಕಂಡುಬರುತ್ತೆ. ಆದರೆ ಜಗತ್ತಿನಲ್ಲೇ 18 ಕೈ ಇರೋ ನಟರಾಜ ಕೇವಲ ಬಾದಾಮಿಯಲ್ಲಿ ಮಾತ್ರ ರಚನೆ ಆಗಿರ್ತಕ್ಕಂಥದ್ದು. ಈ ಶಿಲ್ಪಕ್ಕೆ ಒಟ್ಟು 18 ಕೈಗಳಿವೆ. ಒಂದು ಬದಿ 9, ಇನ್ನೊಂದು ಬದಿ 9, 18 ಕೈ. ಈ 18 ಕೈಗಳನ್ನೇ ಯಾಕೆ ರಚನೆ ಮಾಡಿದರು ಚಾಲುಕ್ಯ ಅರಸರು? 6 ಕೈ, 8 ಕೈ, 10 ಕೈ ಮಾಡಬಹುದಿತ್ತಲ್ಲ. 2000 ವರ್ಷಗಳ ಹಿಂದೆ ದಕ್ಷಿಣ ಭಾರತದಲ್ಲಿ ಒಂದು ಸುಪ್ರಸಿದ್ಧವಾದಂಥ ಕ್ಲಾಸಿಕಲ್ ಡ್ಯಾನ್ಸು ಪ್ರಚಲಿತದಲ್ಲಿತ್ತು, ಭರತನಾಟ್ಯ ಅನ್ನೋದು. ಆ ಭರತನಾಟ್ಯವನ್ನು ಕಾಂಪೋಸ್ ಮಾಡಿರೋದು ಭರತಮುನಿ. ಆ ಭರತಮುನಿಯ ಭರತನಾಟ್ಯದಲ್ಲಿ ಬರ್ತಕ್ಕಂಥ 81 ಪ್ರಮುಖದ ನೃತ್ಯ ಭಂಗಿಗಳನ್ನು ಇದೇ ಒಂದೇ ಶಿಲ್ಪದಲ್ಲಿ ಗುರುತಿಸ್ತಾ ಹೋಗ್ಬೋದು. 81 ಡ್ಯಾನ್ಸಿಂಗ್ ಪೊಸಿಷನ್. ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನಿಮಗೆ. ಎಡಗಡೆಯಿಂದ ಒಂದು ಕೈ ತೊಗೊತೀನಿ, ಬಲಗಡೆಯಿಂದ ಒಂದು ಕೈ ತೊಗೊತೀನಿ. ಈ ಥರ ಭಂಗಿ ಕಾಣಿಸುತ್ತಲ್ಲ ಸರ್ ಅದರಲ್ಲಿ. ಇದಕ್ಕೆ ಭರತನಾಟ್ಯದಲ್ಲಿ ಗಜಹಸ್ತ ಮುದ್ರಾ ಅನ್ನೋ ಭಂಗಿ ಬರುತ್ತೆ. ನಾವೀಗೇನು ಮಾಡ್ಬೇಕಂದ್ರೆ ಒಂದು ಕೈಯನ್ನು ಸ್ಟಿಲ್ಲಾಗಿ ಇಟ್ಕೋಬೇಕು. ಅಂದರೆ ಎಡಗಡೆ ಇರ್ತಕ್ಕಂಥ ಕೈಯನ್ನು ಸ್ಟಿಲ್ಲಾಗಿ ಇಟ್ಕೊಂಡು ಬಲಗಡೆ ಇರ್ತಕ್ಕಂಥ ಕೈಗಳಿಗೆ ಜೋಡಣೆ ಮಾಡ್ತಾ ಹೋಗಬೇಕು. ಗಜಹಸ್ತ ಮುದ್ರಾ, ಚಿನ್ನ ಮುದ್ರಾ, ಡಮರು ಮುದ್ರಾ, ಅಭಯ ಮುದ್ರಾ, ಸೂಚಿ ಮುದ್ರಾ, ವರದ ಮುದ್ರಾ, ಮುಷ್ಟಿ ಮುದ್ರಾ, ಮಯೂರ ಮುದ್ರಾ. ಈ ರೀತಿಯಾಗಿ ಕಾಂಬಿನೇಷನ್ ಮಾಡ್ತಾ ಹೋದರೆ, ಪಾರ್ಮಿಟೇಷನ್ ಕಾಂಬಿನೇಷನ್ ಮಾಡ್ತಾ ಹೋದರೆ 9 × 9, 9 × 9, 81 ಡ್ಯಾನ್ಸಿಂಗ್ ಪೊಸಿಷನ್ನ ಇದೇ ಒಂದೇ ಶಿಲ್ಪದಲ್ಲಿ ಗುರುತಿಸ್ತಾ ಹೋಗ್ಬೋದು. ಈ ಶಿಲ್ಪಕ್ಕೆ ಇನ್ನೊಂದು ಹೆಸರು ಕರೀತಾರೆ, ಶಿವ ತಾಂಡವ ನೃತ್ಯ ಅಂತೇಳಿ. ತಾಂಡವ ನೃತ್ಯದಲ್ಲಿ 2 ವಿಧ ಬರ್ತವೆ. ಒಂದು ಲಲಿತ ತಾಂಡವ, ಇನ್ನೊಂದು ಉಗ್ರ ತಾಂಡವ. ಶಿವ ಯಾವಾಗ ಕೋಪಗೊಂಡಿರ್ತಾನೋ ಆಗ ಮಾಡುವಂಥ ನೃತ್ಯಕ್ಕೆ ನಾವು ಉಗ್ರ ತಾಂಡವ ನೃತ್ಯ ಅಂತ ಕರೆದರೆ, ಯಾವಾಗ ಶಾಂತವಾಗಿರ್ತಾನೋ ಆಗ ಮಾಡುವಂಥ ನೃತ್ಯಕ್ಕೆ ಲಲಿತ ತಾಂಡವ ನೃತ್ಯ ಅಂತ ಕರೀತಾರೆ. ಈ ಶಿಲ್ಪಕ್ಕೆ ನಾವು ಲಲಿತ ತಾಂಡವ ನೃತ್ಯ ಅಂತ ಕರೀತೀವಿ. ಅಂದರೆ ಉಗ್ರ ತಾಂಡವ ಮತ್ತು ಲಲಿತ ತಾಂಡವಕ್ಕೆ ವ್ಯತ್ಯಾಸ ಅಂದರೆ ಉಗ್ರ ತಾಂಡವ ನೃತ್ಯದಲ್ಲಿ ಶಿವ ಕೇಶವನ್ನು ಬಿಟ್ಟಿರ್ತಾನೆ, ಕೆಳಗಡೆ ರಾಕ್ಷಸನನ್ನು ಸಂಹಾರ ಮಾಡಿರ್ತಾನೆ, ನೃತ್ಯವನ್ನು ಮಾಡ್ತಿರ್ತಾನೆ. ಬಹುತೇಕವಾಗಿ ನಮಗೆಲ್ಲ ನಟರಾಜ ಶಿಲ್ಪಗಳು ಅದೇ ಮಾದರಿಯಲ್ಲಿ ಹೆಚ್ಚಾಗಿ ಕಂಡು ಬರ್ತವೆ. ಆದರೆ ಈ ಶಿಲ್ಪ ಇದಕ್ಕೆ ಲಲಿತ ತಾಂಡವ ನೃತ್ಯ ಅಂತ ಕರೆಯೋದು. ಕಾರಣ ಏನಂತಂದರೆ ಇಲ್ಲಿ ಕಟ್ಟಿದ ಕೇಶ ಇದೆ, ಕಮಲಪೀಠದ ಮೇಲೆ ನೃತ್ಯವನ್ನು ಮಾಡ್ತಾ ಇದ್ದಾನೆ. ಹಾಂ ಸರ್, ಹಾಗಾಗಿ ಇದಕ್ಕೆ ಲಲಿತ ತಾಂಡವ ನೃತ್ಯ ಅಂತ ಕರೆಯೋದು. ಈ ಕಡೆ ಅವನ ವಾಹನ ನಂದಿ ಇದೆ, ಆ ನೃತ್ಯಕ್ಕೆ ತಲೆದೂಗ್ತಾ ಇರೋದು. ಈ ಕಡೆ ಮಗ ಗಣೇಶ ತಂದೆಯ ನೃತ್ಯವನ್ನು ಅನುಕರಣೆ ಮಾಡ್ತಾಯಿದ್ದಾನೆ, ಡ್ಯಾನ್ಸಿಂಗ್ ಗಣೇಶ. ನೋಡಿ, ಸಹಜವಾಗಿ ನಾವು ಮನೆಯಲ್ಲಿ ಯಾರು ಹಿರಿಕರು ಏನಾದರೂ ಆ್ಯಕ್ಟಿವಿಟಿ ಮಾಡಬೇಕಾದ್ರೆ ಆ ಮಕ್ಕಳು ಅದನ್ನು ಅನುಕರಣೆ ಮಾಡ್ತಾಯಿರ್ತಾರೆ.
ಅದೇ ರೀತಿಯಾಗಿ ಇಲ್ಲಿ ತಂದೆ ನೃತ್ಯವನ್ನು ಮಾಡಬೇಕಾದ್ರೆ ಮಗ ಆ ನೃತ್ಯವನ್ನು ಅನುಕರಣೆ ಮಾಡ್ತಾ ಇರೋದನ್ನು ನಾವು ನೋಡ್ತೀವಿ. ಆ ಗಣೇಶನ ಪಕ್ಕದಲ್ಲಿ ಒಂದು ಕಾರ್ತಿಕೇಯನ ಶಿಲ್ಪ ಇದೆ. ಆ ಕಾರ್ತಿಕೇಯ ಒಂದು ಮೃದಂಗವನ್ನು ನುಡಿಸ್ತಾ ಇದ್ದಾನೆ, ಅಂದರೆ ವಾದ್ಯವನ್ನು ಬಡಿತಾ ಇದ್ದಾನೆ. ಇದರ ಅರ್ಥ ಏನಂತಂದರೆ ಎಲ್ಲಿ ಸಂಗೀತ ಇರುತ್ತೋ ಅಲ್ಲಿ ನೃತ್ಯ ಇರೋದಕ್ಕೆ ಸಾಧ್ಯ. ನಾವು ಡ್ಯಾನ್ಸ್ ಮಾಡ್ಬೇಕಾದ್ರೆ ಕಂಪಲ್ಸರಿ ಮ್ಯೂಸಿಕ್ ಬೇಕೇ ಬೇಕು. ಮ್ಯೂಸಿಕ್ ಇಲ್ಲದೆ ನಾವು ಡ್ಯಾನ್ಸ್ ಮಾಡ್ತೀವಿ ಅನ್ನೋದು ಅಸಾಧ್ಯದ ಮಾತು. ಹಾಗಾಗಿ ಇಲ್ಲಿ ಮೃದಂಗ ನುಡಿಸ್ತಕ್ಕಂಥ ಕಾರ್ತಿಕೇಯನ ಶಿಲ್ಪವನ್ನು ಪಕ್ಕದಲ್ಲಿ ನೋಡ್ಬೋದು. ಒಟ್ಟಾರೆಯಾಗಿ ಈ ಶಿಲ್ಪ ಅತ್ಯಂತ ಅಪರೂಪದ್ದು. ಬಾದಾಮಿಯನ್ನು ಹೊರತುಪಡಿಸಿದರೆ ಬೇರೆಲ್ಲೂ ಕೂಡ ನಮಗೆ ನೋಡೋದಕ್ಕೆ ಸಿಗೋದೇ ಇಲ್ಲ ಸರ್. ಉಪಗುಹೆ ಕಾಣಿಸುತ್ತೆ, ಸಬ್ ಕೇವ್. ಆ 1ನೇ ಗುಹೆದ ನಮಗೆ ಎಡಭಾಗದಲ್ಲಿ ಒಂದು ಉಪಗುಹೆ ಕಾಣಿಸುತ್ತೆ. ಆ ಉಪಗುಹೆದ ಒಳಭಾಗದಲ್ಲಿ ಸಂಪೂರ್ಣವಾಗಿ ಶಿವನ ಕುಟುಂಬ ಇರತಕ್ಕಂಥದ್ದು, ಶಿವನ ಫ್ಯಾಮಿಲಿ. ನಮಗೆ ಇಲ್ಲಿ ಎದುರುಗಡೆ ಮಧ್ಯಭಾಗದಲ್ಲಿ ಮಹಿಷಾಸುರ ಮರ್ದಿನಿ ಶಿಲ್ಪ ಕಾಣಿಸುತ್ತೆ. ಅಂದರೆ ಶಿವನ ಪತ್ನಿ ದುರ್ಗಾಮಾತೆ ಆ ಮಹಿಷ ರಾಕ್ಷಸನನ್ನು ಸಂಹಾರ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಇಲ್ಲಿ ಮಹಿಷಾಸುರ ಮರ್ದಿನಿ ಶಿಲ್ಪ ಇದ್ದರೆ ಈ ಕಡೆ ಕಾರ್ತಿಕೇಯನ ಶಿಲ್ಪ ಇದೆ. ಅದು ಗಣೇಶನ ಸಹೋದರ ಕಾರ್ತಿಕೇಯ ನವಿಲ್ ಮೇಲೆ ಸಂಚಾರ ಮಾಡೋದನ್ನು ನಾವು ನೋಡ್ತೀವಿ. ಈ ಕಡೆ ಗಣೇಶನ ವಿಗ್ರಹವನ್ನು ನೋಡ್ಬೋದು. ಈ ವಾತಾಪಿ ಗಣಪತಿ ಎಂಬ ಹೆಸರು ಇದಕ್ಕೆ. ಇದರ ವಿಶೇಷತೆ ಏನಂದರೆ ಈ ಗಣಪತಿಗೆ ಕಿರೀಟ ಇಲ್ಲ, ಡೊಳ್ಳು ಹೊಟ್ಟೆ ಇಲ್ಲ, 2 ಕೈ ಇರೋದು, ಹೆಚ್ಚು ಆಭರಣಗಳಿಲ್ಲ, ಸ್ಲಿಮ್ ಆಗಿರ್ತಕ್ಕಂಥದ್ದು. ಇದು ವಿಶೇಷವಾಗಿರ್ತಕ್ಕಂಥ ಗಣಪತಿ ಸರ್. ಇಲ್ಲಿ ಕಾಣಿಸ್ತಕ್ಕಂಥದ್ದು ವಾತಾಪಿ ಗಣಪತಿ. ಈ ಗಣಪತಿಯ ವಿಶೇಷತೆ ಅಂದರೆ ಇವನಿಗೆ ಕಿರೀಟ ಇಲ್ಲ, ಡೊಳ್ಳು ಹೊಟ್ಟೆ ಇಲ್ಲ, 2 ಕೈ ಇರೋದು, ಹೆಚ್ಚು ಆಭರಣಗಳಿಲ್ಲ. ಇದು ವಿಶೇಷವಾಗಿರತಕ್ಕಂಥ ಗಣೇಶನ ವಿಗ್ರಹ. ನಿಂತಿರೋ ಜಾಗ ಇದಕ್ಕೆ ಮುಖಮಂಟಪ ಅಂತ ಕರೀತಾರೆ. ಇದು ಸಭಾಮಂಟಪ, ಒಳಗಡೆ ಗರ್ಭಗೃಹ ಬರುತ್ತೆ. ಅದೇ ಹೇಳಿದ್ನಲ್ಲ ಸರ್ ನಾನಾಗಲೇ, ಮುಖಮಂಟಪದಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥ ವಿಗ್ರಹಗಳನ್ನು ಕೆತ್ತನೆ ಮಾಡಿರ್ತಕ್ಕಂಥದ್ದು. ಇನ್ನು ಸಭಾಮಂಟಪದಲ್ಲಿ ಕೇವಲ ಕಂಬಗಳನ್ನು ಮಾತ್ರ ರಚನೆ ಮಾಡ್ತಾರೆ. ಗರ್ಭಗುಡಿಯಲ್ಲಿ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ದನ್ನು ನಾವು ನೋಡ್ಬೋದು. ಇಲ್ಲಿ ನಮಗೆ ಎದುರುಗಡೆ ಕಾಣಿಸ್ತಕ್ಕಂಥ ಶಿಲ್ಪ ಅರ್ಧ ನಾರೀಶ್ವರ. ಅರ್ಧ ಭಾಗದಲ್ಲಿ ಶಿವ ಇದ್ದಾನೆ, ಇನ್ನು ಅರ್ಧ ಭಾಗದಲ್ಲಿ ಪಾರ್ವತಿ ಇರ್ತಕ್ಕಂಥದ್ದು. ಶಿವನನ್ನು ಗುರುತಿಸ್ಬೇಕಾದ್ರೆ ಶಿವನಿಗೆ ಎತ್ತಿ ಕಟ್ಟಿದ ಜಟಾಮುಕ್ತ ಬರುತ್ತೆ, ಅರ್ಧ ಚಂದ್ರಾಕೃತಿ, ಗಂಗೆಯ ಮುಖ, ಕೈಯಲ್ಲಿ ಪರಶುನಾಗ, ಕಿವಿಯಲ್ಲಿ ನಾಗಕುಂಡಲ, ತೋಳಲ್ಲಿ ನಾಗಬಂದಿ, ಇಲ್ಲಿ ತೊಡೆಯ ಮೇಲೆ ಹುಲಿ ಚರ್ಮ ಕಾಣಿಸುತ್ತಲ್ಲ ಸರ್. ಈ ಕಡೆ ಅರ್ಧ ಭಾಗದಲ್ಲಿ ಪಾರ್ವತಿ ಇರ್ತಕ್ಕಂಥದ್ದು. ಆ ಪಾರ್ವತಿಯನ್ನು ಗುರುತಿಸ್ಬೇಕಾದ್ರೆ ಪಾರ್ವತಿ ಅರ್ಧ ಕಿರೀಟ ಕಾಣಿಸುತ್ತೆ, ಕೈಯಲ್ಲಿ ಕಮಲದ ಮೊಗ್ಗು, ಕೈ ಬೆಳೆಗಳು, ತೋಳ್ಬಂದಿ, ಕರ್ಣಕುಂಡಲ, ಕಾಲ್ಗೆಜ್ಜೆಗಳನ್ನು, ನಡುಪಟ್ಟೆಗಳನ್ನು ಗುರುತಿಸಿ ಈ ಕಡೆ ಭಾಗದಲ್ಲಿ ಪಾರ್ವತಿ ಅಂತ ಹೇಳ್ಬೋದು. ಇವಳು ಪಾರ್ವತಿಯ ಸಹಾಯಕಿ. ಒಂದು ಆಭರಣದ ಪೆಟ್ಟಿಗೆ ಒಂದೇ ನಿಂತಿದ್ದಾಳೆ. ಈ ಕಡೆ ಇರೋದು ಶಿವನ ವಾಹನ ನಂದಿ, ಇವನು ಭೃಂಗ ಮಹರ್ಷಿ. ಇವನಿಂದ ಒಂದು ಸಣ್ಣದಾದಂಥ ಕತೆ ಬರುತ್ತೆ, ಮೈಥಾಲಜಿಕಲ್ ಸ್ಟೋರಿ. ಏನಂತಂದರೆ ಇವನು ಕೇವಲ ಶಿವಭಕ್ತ. ಶಿವನನ್ನು ಬಿಟ್ಟರೆ ಬೇರೆ ದೇವಾನುದೇವತೆಗಳನ್ನ ಪೂಜೆ ಮಾಡ್ತಿರಲ್ಲ. ಒಮ್ಮೆ ಕೈಲಾಸದಲ್ಲಿ ಶಿವ ಮತ್ತು ಪಾರ್ವತಿಯರ ಜೊತೆಗಿದ್ದಾಗ ದೇವಾನುದೇವತೆಗಳ ಸಮ್ಮುಖದಲ್ಲಿ ಇವನು ಹೋಗಿಬಿಟ್ಟು ಕೇವಲ ಶಿವನಿಗೆ ಮಾತ್ರ ಪೂಜೆಯನ್ನು ಮಾಡಿ ಶಿವನನ್ನು ಮಾತ್ರ ಪ್ರದಕ್ಷಿಣೆ ಆಗ್ತಾನಂತೆ. ಸಹಜವಾಗಿ ಪಾರ್ವತಿಗೆ ಕೋಪ ಬರುತ್ತೆ. ಕೋಪ ಬಂದು ಅವನಲ್ಲಿರ್ತಕ್ಕಂಥ ರಕ್ತ ಮಾಂಸವನ್ನು ಕಿತ್ಕೋತಾಳೆ. ನೋಡಿ, ಪಾರ್ವತಿ ಒಬ್ಬ ದೇವತೆ ಹೌದಾ, ಬರೀ ರಕ್ತ ಮಾಂಸವನ್ನೇ ಯಾಕೆ ಕಿತ್ಕೊಂಡ್ಲು? ಬೇರೆ ಶಿಕ್ಷೆ ಕೊಡ್ಬೋದಾಗಿತ್ತಲ್ಲ ಅವನಿಗೆ. ನಮ್ಮ ಭಾರತೀಯ ಸಂಸ್ಕೃತಿ ಅಥವಾ ಹಿಂದೂ ಧರ್ಮ ಆ್ಯಸ್ ಅ ಸೈನ್ಸ್ ಕೂಡ ಒಪ್ಪುವಂಥದ್ದು, ರಕ್ತ ಮತ್ತು ಮಾಂಸ ಬೆಳೆದಿರ್ತಕ್ಕಂಥದ್ದು ತಾಯಿಯಿಂದ, ಎಲುಬು ಮತ್ತು ಜೀವ ಬಂದಿರತಕ್ಕಂಥದ್ದು ತಂದೆಯಿಂದ. ಹಾಗಾಗಿ ತಂದೆಯಿಂದ ಬಂದಿರತಕ್ಕಂಥ ಎಲುಬು ಮತ್ತು ಜೀವವನ್ನು ಅವನಲ್ಲಿ ಬಿಟ್ಟು ತಾಯಿಯಿಂದ ಬಂದಿರತಕ್ಕಂಥ ರಕ್ತ ಮಾಂಸವನ್ನು ಕಿತ್ಕೋತಾಳೆ. ನೋಡಿ, ಕೂಡಿದ ಸಭೆಯೊಳಗೆ ಒಂದು ಹೆಣ್ಣಿಗೆ ಅವಮಾನ ಮಾಡಿದೆಯಾ, ಆ ಹೆಣ್ಣಿನಿಂದ ಬಂದಿರತಕ್ಕಂಥ ರಕ್ತ ಮತ್ತು ಮಾಂಸದ ಅವಶ್ಯಕತೆ ನಿನಗಿಲ್ಲ ಅಂದ್ಬಿಟ್ಟು ಅವನಲ್ಲಿರ್ತಕ್ಕಂಥ ರಕ್ತ ಮಾಂಸವನ್ನು ಕಿತ್ಕೊಂಡಾಗ ಅವನು ಕೇವಲ ಒಂದು ಅಸ್ಥಿ ಪಂಜರವಾಗಿ ಉಳಿದಿರ್ತಾನೆ, ಸ್ಕೆಲೆಟನ್ ಆಗ್ತಾನೆ. ಪಾರ್ವತಿ ಅಷ್ಟಕ್ಕೆ ಸುಮ್ಮನಾಗದೆ ಮಾರನೇ ದಿವಸ ಶಿವನಲ್ಲಿ ಒಂದು ಬೇಡಿಕೆಯನ್ನು ಇಡ್ತಾಳೆ. ಹೇಗಾದರೂ ಮಾಡಿ ನಾನು ಭೃಂಗ ಮಹರ್ಷಿ ಕೈಲೇ ಪೂಜೆ ಮಾಡಿಸ್ಕೊಳ್ಳೇಬೇಕು. ನೀನು ನನ್ನ ಪತಿ ಇರೋದ್ರಿಂದ ನಿನ್ನ ದೇಹದಲ್ಲಿ ಅರ್ಧ ಭಾಗದ ಹಕ್ಕು ನನಗಿದೆ, ಹಾಗಾಗಿ ನಿನ್ನ ದೇಹದಲ್ಲಿ ಅರ್ಧ ಭಾಗ ಬಿಟ್ಕೊಡು ಅಂತ ಕೇಳ್ತಾಳೆ. ಆಗ ಶಿವ ಪಾರ್ವತಿಗೆ ಅರ್ಧ ಭಾಗವನ್ನು ಬಿಟ್ಕೊಳ್ತಾನೆ. ಆಗ ಇವರು ಅರ್ಧ ನಾರೀಶ್ವರ ರೂಪವನ್ನು ತಾಳ್ತಾರೆ. ಅರ್ಧ ನಾರೀಶ್ವರ ರೂಪ ತಾಳಿ ಮತ್ತೆ ಕೈಲಾಸದಲ್ಲಿ ಕುಂತಾಗ ಯಥಾವತ್ತಾಗಿ ದಿನನಿತ್ಯ ಪೂಜೆಗಾಗಿ ಬರುವಾಗೆ ಮತ್ತೆ ಭೃಂಗ ಮಹರ್ಷಿ ಪೂಜೆಗಾಗಿ ಬರ್ತಾನೆ. ಇವರು ಅರ್ಧ ನಾರೀಶ್ವರ ರೂಪದಲ್ಲಿರುವುದನ್ನು ನೋಡ್ತಾನೆ. ನೋಡಿ, ಈಗ ಒಂದೇ ದೇಹ ಇದೆ, ಪೂಜೆ ಮಾಡಿದರೆ ಅವ್ನಿಗೆ ಇಬ್ಬರಿಗೆ ಮಾಡಬೇಕು ಅಥವಾ ಪ್ರದಕ್ಷಿಣೆ ಹಾಕಿದರೆ ಇಬ್ಬರಿಗೆ ಹಾಕಬೇಕು. ಆಗ ಅವನು ಏನು ಮಾಡ್ತಾನಂದರೆ, ಇವು ಕೇವಲ ಶಿವಭಕ್ತನಿರ್ತಾನೆ. ಆ ಕಾರಣಕ್ಕಾಗಿ ಇವನು ಏನು ಮಾಡ್ತಾನಂದರೆ ಒಂದೇ ಕಾಲಲ್ಲಿ ನಿಂತು ತಪಸ್ಸನ್ನು ಮಾಡ್ತಾನೆ. ಒಂಟಿ ಕಾಲಲ್ಲಿ ನಿಂತು ತಪಸ್ಸನ್ನು ಮಾಡಿ ತನ್ನ ತಪಶಕ್ತಿಯಿಂದ ಒಂದು ಭ್ರಮರಾಗ್ತಾನೆ, ಗುಂಗಿ ಹುಳ ಬಂಬಲ್ ಬೇಯ್ಬಿಟ್ಟು ಶಿವನ ನಾಭಿ ಅಂದರೆ ಹೊಕ್ಕಳದಲ್ಲಿ ಒಂದು ಮಾರ್ಗವನ್ನು ಕೊರಿತಾನೆ, ರಂಧ್ರವನ್ನು ಹಾಕಿಬಿಟ್ಟು ಮತ್ತೆ ಕೇವಲ ಶಿವನಿಗೆ ಸಂಬಂಧಪಟ್ಟ ದೇಹವನ್ನು ಮಾತ್ರ ಪ್ರದಕ್ಷಿಣೆ ಆಗ್ತಾನೆ. ಆವಾಗಲೂ ಅವನು ಪಾರ್ವತಿಗೆ ಪೂಜೆನೇ ಮಾಡಲ್ಲ. ಪಾರ್ವತಿಗೆ ಗೊತ್ತಾಗುತ್ತೆ, ಓ ಇವನು ಕೇವಲ ಶಿವಭಕ್ತ, ಶಿವನನ್ನು ಬಿಟ್ಟರೆ ಬೇರೆ ದೇವಾನುದೇವತೆಗಳನ್ನು ಪೂಜೆ ಮಾಡೋಂಗಿಲ್ಲ ಅಂತ ಗೊತ್ತಾಗಿ ಮತ್ತೆ ಅವನಿಗೆ ಚೈತನ್ಯವನ್ನು ನೀಡ್ತಾನೆ.
ಸರ್, ಇದು ಅರ್ಧನಾರೀಶ್ವರ ರೂಪವನ್ನು ಹೇಗೆ ತಾಳಿದರು, ಯಾರಿಂದ ತಾಳಿದರು ಅನ್ನೋದಕ್ಕೆ ಸ್ಪಷ್ಟವಾಗಿ ಈ ಶಿಲ್ಪದ ಮುಖಾಂತರ ನಮಗೆ ತಿಳಿದು ಬರ್ತಕ್ಕಂಥದ್ದು. ನಾವು ಇನ್ನೊಂದು ಬದಿಯಲ್ಲಿ ನಿಂತು ನೋಡೋದ್ರೆ, ಮುಂದುವರೆದ ಇನ್ನೊಂದು ಭಾಗದಲ್ಲಿ ನಿಂತು ನೋಡೋದಾದರೆ 6ನೇ ಶತಮಾನದಲ್ಲಿ ಚಾಲುಕ್ಯ ಅರಸರು ಸ್ತ್ರೀ ಮತ್ತು ಪುರುಷರನ್ನು ಸಮನಾಗಿ ಕಂಡಿದ್ದರು ಅನ್ನೋದಕ್ಕೆ ಈ ಒಂದು ಶಿಲ್ಪ ಸಾಕ್ಷಿಯಾಗಿ ನಿಲ್ಲುತ್ತೆ ನಮಗೆ. ಇನ್ನು ಮೇಲ್ಗಡೆ ಗಂಧರ್ವ ದಂಪತಿಗಳಿದ್ದಾರೆ. ಆಕಾಶದಲ್ಲಿ ತೇಲಾಡುವಂಥ ಗಂಧರ್ವ ದಂಪತಿಗಳನ್ನು ನಾವು ನೋಡ್ತೀವಿ. ಇಲ್ಲಿ ಕಮಲ ಪುಷ್ಪ ಬರುತ್ತೆ. ಇಲ್ಲಿ ಕೂಡ ಗಂಧರ್ವ ದಂಪತಿಗಳು ನೋಡ್ತೀವಿ. ಅವ್ರ ಕೈಯಲ್ಲಿ ವಿದ್ಯಾಧರ ಎಂಬ ಖಡ್ಗ ಇದೆ. ಇದಕ್ಕೆ ವಿದ್ಯಾಧರ ದಂಪತಿ ಕೂಡ ಅಂತ ಕರೆಯೋದನ್ನು ನೋಡ್ತೀವಿ. ಇನ್ನು ಮಧ್ಯದಲ್ಲಿ ಕಾಣೋದು ಆದಿಶೇಷ. ಅರ್ಧ ಮಾನವ ರೂಪ ಇದೆ, ಅರ್ಧ ಹಾವಿನ ರೂಪವನ್ನು ನೋಡ್ಬೋದು. ಆ ಕಡೆ ಕಾಣಿಸ್ತಕ್ಕಂಥ ಶಿಲ್ಪ ಹರಿಹರ. ಸರ್, ಇಲ್ಲಿ ಕಾಣ್ತಕ್ಕಂಥ ಶಿಲ್ಪ ಹರಿಹರ. ಒಂದು ಭಾಗದಲ್ಲಿ ಹರಿ ಇದ್ದಾನೆ, ಇನ್ನೊಂದು ಭಾಗದಲ್ಲಿ ಹರ ಇರೋದು. ಹರ ಅಂದರೆ ಶಿವ, ಹರಿ ಅಂದರೆ ವಿಷ್ಣು. ಶಿವನನ್ನು ನೀವು ಆ ಕಡೆ ಗುರುತಿಸ್ದಂಗೂ ಇಲ್ಲಿ ಈಸಿಯಾಗಿ ಗುರುತಿಸ್ಬೋದು. ಶಿವನಿಗೆ ಅರ್ಧ ಚಂದ್ರಾಕೃತಿ ಇದೆ, ಗಂಗೆಯ ಮುಖ ಇದೆ, ಕೈಯಲ್ಲಿ ಪರಶುನಾಗ ಇದೆ, ಕಿವಿಯಲ್ಲಿ ನಾಗಕುಂಡಲ, ತೋಳಲ್ಲಿ ನಾಗಬಂದಿ. ಈ ಕಡೆ ವಿಷ್ಣುನ ಗುರುತಿಸ್ಬೇಕಾದ್ರೆ ವಿಷ್ಣುನ ಅರ್ಧ ಕಿರೀಟ ಕಾಣಿಸುತ್ತೆ, ಕೈಯಲ್ಲಿ ಶಂಖ ಇರೋದನ್ನು ನೋಡ್ತೀರಿ. ಇಲ್ಲಿ ವಜ್ರಬಂದಿ ಇದೆ, ತೋಳಲ್ಲಿ ವಜ್ರಬಂದಿ ಇದೆ, ಕಿವಿಯಲ್ಲಿ ಕರ್ಣಕುಂಡಲ ಇದೆ. ಈ ಕಡೆ ವಿಷ್ಣುನ ವಾಹನ ಗರುಡ ಇದೆ, ಮಾನವರೂಪಿ ಗರುಡ. ಈ ಕಡೆ ಶಿವನ ವಾಹನ ನಂದಿ ಇದೆ, ಮಾನವರೂಪಿ ನಂದಿ. ಈ ಕಡೆ ಶಿವನ ಹೆಂಡತಿ ಪಾರ್ವತಿ ಇದ್ದರೆ, ಈ ಕಡೆ ವಿಷ್ಣುನ ಹೆಂಡತಿ ಲಕ್ಷ್ಮಿ ಇರೋದನ್ನು ನಾವು ನೋಡ್ತೀವಿ. ನೋಡಿ ಸರ್, ಇದು ಶಿವ ದೇವಾಲಯ ಅಂತ ಆಗಲೇ ಹೇಳಿದ್ದೆ ನಾನು. ಒಂದೇ ಗುಹಾಂತರ ದೇವಾಲಯ ಶೈವ ಅಂಥೇಳಿ. ಇಲ್ಲಿ ಕೇವಲ ಶಿವನ ವಿಗ್ರಹಗಳನ್ನು ಮಾತ್ರ ಕೆತ್ತನೆ ಮಾಡಬೇಕಾಗಿತ್ತಲ್ಲ, ವಿಷ್ಣುನ ವಿಗ್ರಹವನ್ನು ಯಾಕೆ ಕೆತ್ತನೆ ಮಾಡಿದ್ರು ಅನ್ನೋ ಪ್ರಶ್ನೆ ಬರ್ಬೋದು ನಿಮ್ಮಲ್ಲಿ. ಚಾಲುಕ್ಯ ಅರಸರ ಬಗ್ಗೆ ಚೀನಾ ಯಾತ್ರಿಕ ಹುಯನ್ ಸಾಂಗ್ ಉಲ್ಲೇಖ ಮಾಡ್ತಾ ಹೋಗ್ತಾನೆ. ಏನಂತಂದರೆ, ಚಾಲುಕ್ಯ ಅರಸರು ಕ್ಷತ್ರಿಯ ಧರ್ಮಕ್ಕೆ ಸೇರಿದವರು ಅಂತ. ಇವರು ಶಿವ ಮತ್ತು ಕಾರ್ತಿಕೇಯನ ಪೂಜೆ ಮಾಡ್ತಾಯಿದ್ರು. ಇವರ ಕುಲದೇವತೆ ಬಂದುಬಿಟ್ಟು ವಿಷ್ಣು ಅಂತೇಳಿ. ಹಾಗಾಗಿ ಜನಸಾಮಾನ್ಯರಲ್ಲಿ ಈ ಕಡೆ ವಿಷ್ಣುನ ಭಕ್ತರಿದ್ದರು, ಈ ಕಡೆ ಶಿವನ ಭಕ್ತರಿದ್ದರು. ಭಕ್ತರಲ್ಲಿ ಗೊಂದಲಗಳಿದ್ದು, ತಿಕ್ಕಾಟಗಳಿದ್ದು, ನಮ್ಮ ದೇವ್ರಚ್ಚು ನಮ್ಮ ದೇವ್ರಚ್ಚು ಅಂತೇಳಿ. ಆ ಗೊಂದಲವನ್ನು ಹೋಗಲಾಡೋಗೋಸ್ಕರ ದೇವನೊಬ್ಬ ನಾಮಹಲ ಅನ್ನೋ ಕಾರಣಕ್ಕಾಗಿ ಈ ಹರಿಹರ ಶಿಲ್ಪವನ್ನು ರಚನೆ ಮಾಡ್ತಕ್ಕಂಥದ್ದು. ಆದರೆ ಇಲ್ಲಿ ಯಾವ ದೇವರು ಮೇಲಲ್ಲ ಕೀಳಲ್ಲ, ಎಲ್ಲ ದೇವರು ಸರಿ ಸಮಾನರು ಅನ್ನೋದಕ್ಕೆ ಈ ಒಂದು ಶಿಲ್ಪವನ್ನು ರಚನೆ ಮಾಡ್ತಾರೆ. ಬಂದಿರೋದು ಸಭಾಮಂಟಪ. ಇಲ್ಲಿ ಸಭಾಮಂಟಪದಲ್ಲಿ ಕೇವಲ ಕಂಬಗಳನ್ನು ಮಾತ್ರ ರಚನೆ ಮಾಡಿದ್ದನ್ನು ನೋಡುತ್ತೀವಿ. ಈಗ ಮುಖಮಂಟಪದಲ್ಲಿ ಪ್ರಮುಖ ವಿಗ್ರಹಗಳನ್ನು ನೋಡಿದ್ವಿ. ಇಲ್ಲಿ ಸಭಾಮಂಟಪದಲ್ಲಿ ಕೇವಲ ಕಂಬಗಳನ್ನು ಮಾತ್ರ ರಚನೆ ಮಾಡ್ತಾರೆ. ಇಲ್ಲಿ ಗರ್ಭಗುಡಿಯಲ್ಲಿ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿಕೊಂಡಿದ್ವಿ. ಸರ್, ಇಲ್ಲಿ ನಮಗೆ ಸಭಾಮಂಟಪದಲ್ಲಿ ಏನು ಕಂಬಗಳ ರಚನೆ ಮಾಡಿದಾರಲ್ಲ, ಆ ಕಂಬಗಳ ಮೇಲ್ಭಾಗದಲ್ಲಿ ಬಹುತೇಕ ಎಲ್ಲ ಕಂಬಗಳಲ್ಲಿ ನಮಗೆ ಹೆಚ್ಚಾಗಿ ಈ ಥರ ಶಿಲ್ಪಗಳು ಕಂಡುಬರ್ತವೆ. ಇವಕ್ಕೆಲ್ಲ ಮಿಥುನ ಶಿಲ್ಪಗಳು, ಲೈಂಗಿಕ ಶಿಲ್ಪಗಳು, ದಂಪತಿ ಶಿಲ್ಪಗಳು ಅಂತ ಕರೆಯೋದು. ಯಾಕೆ ಹಿಂದೂ ದೇವಾಲಯಗಳಲ್ಲಿ ಈ ರೀತಿ ಮಿಥುನ ಶಿಲ್ಪಗಳನ್ನು ಕೊರಿತಾ ಬಂದರು ಅಂದರೆ, ನೋಡಿ, ಈಗ ನಮಗೆ ಲೈಂಗಿಕ ಶಿಕ್ಷಣವನ್ನು ತಗೊಳ್ಳೋದಕ್ಕೆ ಸಾಕಷ್ಟು ಮಾರ್ಗದರ್ಶಕರು ಸಿಗ್ತಾರೆ, ಅಥವಾ ಮಾರ್ಗಗಳು ಸಾಕಷ್ಟು ಸಿಗ್ತವೆ. ನಾವು ಈಸಿಯಾಗಿ ಲೈಂಗಿಕ ಶಿಕ್ಷಣವನ್ನು ಪಡಿಬೋದು. ಆಗಿನ ಕಾಲಘಟ್ಟದಲ್ಲಿ ಲೈಂಗಿಕ ಶಿಕ್ಷಣವನ್ನು ಕೊಡೋದಕ್ಕೆ ಯಾರೂ ಮುಂದೆ ಬರ್ತಾ ಇರಲಿಲ್ಲ. ಹಾಗಾಗಿ ನಮ್ಮ ಹಿರೀಕರು, ಪೂರ್ವಜರು ಈ ಸರಳ ಮಾರ್ಗವನ್ನು ಕಂಡುಕೊಳ್ತಾರೆ. ಎಲ್ಲ ದೇವಾಲಯಗಳಲ್ಲಿ, ಹಿಂದೂ ದೇವಾಲಯಗಳಲ್ಲಿ ಹೆಚ್ಚಾಗಿ ಮಿಥುನ ಶಿಲ್ಪಗಳನ್ನು ಕೊರೆಯೋದಕ್ಕೆ ಆರಂಭ ಮಾಡಿರ್ತಕ್ಕಂಥದ್ದು. ಯಾಕೆ ಹಿಂದೂ ದೇವಾಲಯಗಳನ್ನೇ ಆಯ್ಕೆ ಮಾಡ್ಕೊಂಡು ಇವರು ಮಿಥುನ ಶಿಲ್ಪಗಳನ್ನು ರಚನೆ ಮಾಡಿದ್ದಾರೆ? ಸಹಜವಾಗಿ ನೋಡಿ, ಇವತ್ತು ನಾವು ಮದುವೆ ಆದ ತಕ್ಷಣ ದಂಪತಿಗಳನ್ನು ಮೊದಲು ದೇವಸ್ಥಾನಕ್ಕೆ ಕಳಿಸ್ತೀವಿ. ದೇವರ ದರ್ಶನವನ್ನು ತೊಗೊಂಡು ದೇವಸ್ಥಾನವನ್ನು ಪ್ರದಕ್ಷಿಣೆ ಹಾಕಬೇಕಾದ್ರೆ, ಅಥವಾ ದೇವಸ್ಥಾನದ ಸಭಾಮಂಟಪದಲ್ಲಿ ಸುತ್ತುವರಿಬೇಕಾದ್ರೆ ಅಲ್ಲಿ ಬರ್ತಕ್ಕಂಥ ಈ ರೀತಿ ಮಿಥುನ ಶಿಲ್ಪಗಳನ್ನು, ದಂಪತಿ ಶಿಲ್ಪಗಳನ್ನು ನೋಡ್ಕೊಂಡ್ಬಿಟ್ಟು ದಾಂಪತ್ಯ ಜೀವನವನ್ನು ಸುಖಮಯವಾಗಿ ನಡೆಸ್ಕೊಂಡು ಹೋಗಲಿ ಅನ್ನೋ ಕಾರಣಕ್ಕಾಗಿ ಎಲ್ಲ ದೇವಾಲಯಗಳಲ್ಲಿ ಈ ರೀತಿ ಮಿಥುನ ಶಿಲ್ಪಗಳನ್ನು ಹೆಚ್ಚಾಗಿ ಕೊರೆದಿದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಅಂದರೆ ಇಡೀ ದೇವಾಲಯ ಒಂದೇ ಬಂಡೆಯಲ್ಲಿ ರಚನೆ ಆಗಿರೋದ್ರಿಂದ ಈ ಕಂಬಗಳ ಅವಶ್ಯಕತೆ ಇಲ್ಲ. ಕಂಬ ಇಲ್ಲಂದ್ರೂ ಕೂಡ ಇದು ಸ್ಟಿಲ್ ಆಗಿ ನಿಲ್ಲುತ್ತೆ, ಬ್ಯಾಲೆನ್ಸಿಂಗ್ ಆಗಿರುತ್ತೆ. ಆದರೆ ಕಂಬಗಳನ್ನು ಕೇವಲ ಅಲಂಕಾರಿಕವಾಗಿ ಮಾತ್ರ ರಚನೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಅಂದರೆ ಜಸ್ಟ್ ಡೆಕೋರೇಟೆಡ್ ಅಷ್ಟೇ. ಇವು ಎಲ್ಲ ಬೇರೆ ಬೇರೆ ಕಂಬದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಡಿಸೈನ್ಗಳನ್ನು ಕೊರೆದಿದ್ದನ್ನು ನಾವು ನೋಡ್ತೀವಿ. ಆಮೇಲೆ ಟಾಪ್ ಆಫ್ ದಿ ಪಿಲ್ಲರ್, ನಮಗೆ ಕಣ್ಣಿನ ದೃಷ್ಟಿ ಎಲ್ಲಿವರೆಗೂ ಕಾಣಿಸುತ್ತೋ ಅಲ್ಲೇ ಆ ಮೇಲ್ಭಾಗದಿಂದ ಹಿಡಿದು ಕಂಬಗಳನ್ನು ಅಲಂಕಾರಗೊಳಿಸಿದ್ದನ್ನು ನಾವು ನೋಡ್ತಾ ಹೋಗ್ಬೋದು. ಇಲ್ಲಿ ಗರ್ಭಗುಡಿ ಕಾಣಿಸುತ್ತೆ ನಮಗೆ. ಗರ್ಭಗುಡಿ ಒಳಗಡೆ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸಾಮಾನ್ಯವಾಗಿ ನಾವು ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ದನ್ನು ನೋಡ್ತಾ ಹೋದರೆ ಮೊದಲು ಪಾಣಿಪೀಠವನ್ನು ಮಾಡಿದ್ದನ್ನು ನೋಡ್ತೀವಿ, ನಂತರ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ದನ್ನು ನಾವು ನೋಡ್ತಾ ಹೋಗ್ಬೋದು. ಆದರೆ ಇಲ್ಲಿ ಈ ಪಾಣಿಪೀಠ ಆಗಲಿ, ಲಿಂಗು ಆಗಲಿ, ಹಿಂದ್ಗಡೆ ಕಾಣಿಸ್ತಕ್ಕಂಥ ಗೋಡೆ ಆಗಲಿ, ಹೊರಗಡೆ ಮೆಟ್ಲು, ಅಲ್ಲಿಂದ ಹಿಡಿದು ಈ ಶಿವಲಿಂಗದವರೆಗೂ ಒಂದೇ ಶಿಲೆಯಲ್ಲಿ ರಚನೆ ಆಗಿರತಕ್ಕಂಥ ದೇವಾಲಯ ಸರಿ. ಯಾವುದು ಜಾಯಿಂಟ್ ಪೀಸ್ ಇಲ್ಲ ನೋಡಿ. ನಿಮಗೆ ಇದು ಒಂದೇ ಶಿಲೆ ಎಲ್ಲಿವರೆಗೆ ಇತ್ತು ಅನ್ನೋದು ಕ್ಲಾರಿಟಿ ಕೊಡ್ತೀನಿ. ಈ ಕಡೆ ನೋಡಿ, ಕಾರ್ನರ್ ಎಷ್ಟು ನೀಟಾಗಿ ಫಿನಿಶಿಂಗ್ ಬಂದಿದೆ, ಕಾಣಿಸುತ್ತಲ್ಲ ಸರ್? ಇಲ್ಲಿ ಈ ಕಡೆ ಕಾರ್ನರ್ ಎಲ್ಲ ಫಿನಿಶಿಂಗ್ ಬಂದಿದೆ ನೀಟಾಗಿ. ಈ ರೀತಿಯಾಗಿ ಈ ಕಡೆ ಕಾರ್ನರ್ ಫಿನಿಶಿಂಗ್ ಬರಲಿಲ್ಲ. ಯಾಕೆ ಬರಲಿಲ್ಲ ಅನ್ನೋ ಪ್ರಶ್ನೆ ಬರ್ಬೋದು ನಿಮಗೆ. ಇಲ್ಲಿ ನೋಡಿ, ಈ ದೇವಾಲಯವನ್ನು ಮೇಲ್ಭಾಗದಿಂದ ಕೊರಿತಾ ಕೆಳಗಡೆ ಬಂದರು ಅಂತ ಹೇಳಿದ್ದಾರೆ ಸರ್. ಮೇಲ್ಗಡೆಯಿಂದ ಕೊರಿಬೇಕಾದ್ರೆ ಅಲ್ಲಿ ಚಿಕ್ಕ ಹೋಲ್ ಬಿದ್ದಿದೆ, ಕೊರಿಯೋದನ್ನು ಸ್ಟಾಪ್ ಮಾಡಿದ್ದಾರೆ. ಕೆಳಭಾಗಕ್ಕೆ ಬಂದಾಗ ದೊಡ್ಡ ಪ್ರಮಾಣದಲ್ಲಿ ಕಟ್ ಮಾಡಿ ನೋಡ್ತಾರೆ. ಇದು ಇಲ್ಲಿವರೆಗೆ ಇರೋದು ಒಂದನೇ ಬಂಡೆ, ಈ ಕಡೆ ಹತ್ತಿರೋದು ಎರಡನೇ ಬಂಡೆ. ಹಾಂ, ಇಲ್ಲಿ ಕಾಣಿಸುತ್ತೆ ನೋಡಿ, ಸೆಕೆಂಡ್ ರಾಕ್.
ಸಪೋಸ್ ಈ ಎರಡನೇ ಬಂಡೆಯನ್ನು ಅವ್ರು ಬಳಸ್ಕೊಂಡಿದ್ರೆ ದೇವಾಲಯದ ಒಳಗಡೆ ಗಾಳಿ ಆಡ್ತಾ ಇತ್ತು ಅಥವಾ ಮಳೆ ಬಂದಾಗ ಮಳೆ ನೀರು ಬರ್ತಾಯಿತ್ತು. ಇದು ಸ್ಯಾಂಡ್ ಸ್ಟೋನ್ ಆಗಿರೋದ್ರಿಂದ ಈ ಶಿಲೆಗೆ ಜಾಸ್ತಿ ಮಳೆ ನೀರು ಅಥವಾ ಗಾಳಿ ಬೆಳಕು ಬಿಸಿಲು ಬೀಳೋದ್ರಿಂದ ಈ ಕಲ್ಲು ಕರಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಕೊರೆಯೋದನ್ನು ಸ್ಟಾಪ್ ಮಾಡಿರ್ತಕ್ಕಂಥದ್ದು. ಇದು ಎಲ್ಲ ಇಡೀ ದೇವಾಲಯ ಒಂದೇ ಶಿಲೆಯಲ್ಲಿ ರಚನೆ ಆಗಿದ್ದನ್ನು ನಾವು ಸ್ಪಷ್ಟವಾಗಿ ಇಲ್ಲಿ ಗುರುತಿಸ್ಬೋದು. ಸರ್, ಇಲ್ಲಿ ನಮಗೆ ಎದುರುಗಡೆಗೆ ಶಿವನ ದ್ವಾರಪಾಲಕ ಕಾಣಿಸ್ತಾನೆ. ಇವನ ಹೆಸರು ಭದ್ರ ಅಂತೇಳಿ. ಸಾಮಾನ್ಯವಾಗಿ ಶಿವನಿಗೆ ಇಬ್ಬರು ದ್ವಾರಪಾಲಕರು ಬರ್ತಾರೆ, ಭದ್ರ ಮತ್ತು ವೀರಭದ್ರ. ವೀರಭದ್ರನಿಗೆ 3 ಕಣ್ಣುಗಳಿರುತ್ತೆ, ಇವನಿಗೆ 2 ಕಣ್ಣು ಇರೋದ್ರಿಂದ ಅವನ ಭದ್ರ ಅಂತ ಗುರುತಿಸ್ತೀವಿ. ಕೈಯಲ್ಲಿ ತ್ರಿಶೂಲವನ್ನು ನೋಡ್ಬೋದು, ಶಿವನ ಆಯುಧ. ಈ ಒಂದು ಶಿಲ್ಪವನ್ನು ನೋಡಿಬಿಟ್ರೆ ನಾವು ಈಸಿಯಾಗಿ ಗುರುತಿಸ್ತೀವಿ ಶಿವನ ಗುಡಿ ಅಂತ ಹೇಳಿಬಿಟ್ಟು, ಕಾರಣ ಇವನು ಶಿವನ ದ್ವಾರಪಾಲಕ. ಇನ್ನು ಮೇಲ್ಗಡೆ ನಂದಿ ಮೇಲೆ ಶಿವ ಪಾರ್ವತಿಯರು ಸಂಚಾರ ಮಾಡ್ತಾ ಇದ್ದಾರೆ. ಆ ಪಾರ್ವತಿ ಕುಂತಂಥ ಸ್ಟೈಲ್ ನೋಡಿ ಹೇಗಿದೆ ಅದು. ಒಂದು ಕೈ ಭುಜದ ಮೇಲೆ ಇಟ್ಟಿದ್ದಾಳೆ, ಒಂದು ಕೈ ನಡುವನ್ನ ಆಸರಾಗಿಟ್ಟಿದ್ದಾರೆ, 2 ಕಾಲನ್ನು ಒಂದೇ ಬದಿ ಹಾಕಿದ್ದಾಳೆ. ಈಗೆಲ್ಲ ನಾವು ಹೆಣ್ಮಕ್ಳನ್ನ ಸ್ಕೂಟರ್ ಮೇಲೆ ಕರ್ಕೊಂಡು ಹೋಗ್ತೀವಲ್ಲ, ಅದೇ ಸ್ಟೈಲಲ್ಲಿ ಕುಂತಿರೋದು. ಅವಾಗೆಲ್ಲ ಅವರು ಸಂಚಾರಕ್ಕಾಗಿ ಪ್ರಾಣಿಗಳನ್ನು ಬಳಸ್ತಾಯಿದ್ರು, ನಾವೀಗ ವಾಹನಗಳನ್ನು ಬಳಸ್ತಾ ಇದ್ವಿ. ಅವ್ರು ಕಿರೀಟ ಹಾಕ್ತಾಯಿದ್ರು, ನಾವೀಗ ಹೆಲ್ಮೆಟನ್ನು ಹಾಕ್ತಾಯಿದ್ವಿ. ಹಿಸ್ಟ್ರಿ ಕ್ರಿಯೇಟ್ ಆಗಲ್ಲ, ರಿಪೀಟ್ ಆಗುತ್ತೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಅಂದರೆ ಇವ್ರು ಮಾಡಿಬಿಟ್ಟಿದ್ದಾನೆ ನಾವು ಮಾಡ್ತಾಯಿದ್ವಿ, ನಾವು ಮಾಡೋದು ಯಾವುದೂ ಹೊಸದಲ್ಲ ಅಂತೇಳಿ. ಇದಕ್ಕೆ ಕೆಳಗಡೆ ಒಂದೇ ಮುಖದಲ್ಲಿ 2 ಪ್ರಾಣಿ ದೇಹಗಳನ್ನು ನೋಡ್ಬೋದು. ಇದಕ್ಕೆ ಗಜ ಋಷಭ ಅಂತ ಕರೀತಾರೆ. ಒಂದೇ ಮುಖ ಇದೆ, 2 ಪ್ರಾಣಿ ದೇಹಗಳು. ನಿಮಗೆ ಸ್ಪಷ್ಟವಾಗಿ ತೋರಿಸ್ಬೇಕು ಅಂತಕ್ಕಂಥ ಶಿಲ್ಪ ಇದು ಗಜ ಋಷಭ ಅಂತ ಕರೆಯೋದು. ಅಂದರೆ ಒಂದೇ ಮುಖ ಇದೆ, 2 ಪ್ರಾಣಿ ದೇಹಗಳನ್ನು ನಾವು ನೋಡ್ಬೋದು. ಒಂದು ಪ್ರಾಣಿ ದೇಹವನ್ನು ಮುಚ್ಚಿದರೆ ಒಂದು ಪ್ರಾಣಿ ನಮಗೆ ಸ್ಪಷ್ಟವಾಗಿ ಕಾಣಿಸುತ್ತೆ. ಈ ಕಡೆ ಆಣಿ ದೇಹವನ್ನು ಮುಚ್ಚಿದರೆ ಇದು ನಮಗೆ ನಂದಿಯಾಗಿ ಕಾಣಿಸುತ್ತೆ, ಅಂದರೆ ಋಷಭ. ಇದು ಮುಖ, ಏಣಿ, ಇದು ದೇಹ, ಹೌದಲ್ಲ. ಈ ಕಡೆ ಋಷಭದ ದೇಹವನ್ನು ಮುಚ್ಚಿದರೆ ಇದು ನಮಗೆ ಆಣೆಯಾಗಿ ಕಾಣಿಸುತ್ತೆ, ಅಂದರೆ ಗಜ. ಆಣೆ ಸೊಂಡ್ಲು ನೋಡಿ, ಇಲ್ಲಿ ನಂದಿ ಏಣಿ, ಇದಕ್ಕೆ ಸೊಂಡ್ಲಾಯಿತು. ಇಲ್ಲಿ ಮುಖ, ಕಿವಿ, ದೇಹವನ್ನು ನಾವು ನೋಡ್ಬೋದು. ಇದು ಗಜ, ಇದು ಋಷಭ. ಈ ಶಿಲ್ಪ ಒಳಗಡೆ ಬರ್ತಕ್ಕಂಥ ಅರ್ಧನಾರೀಶ್ವರ ಶಿಲ್ಪ ಮತ್ತು ಹರಿಹರ ಶಿಲ್ಪ, ಇವಕ್ಕೆಲ್ಲ ಸಂಯುಕ್ತ ಶಿಲ್ಪಗಳು ಅಂತ ಕರೆಯೋದು. ಅಲ್ಲಿ ಒಳಗಡೆ ಒಂದೇ ದೇಹದಲ್ಲಿ 2 ಪ್ರಾಣಿಗಳಿವೆ, ಇಲ್ಲಿ ಒಂದೇ ಮುಖದಲ್ಲಿ 2 ದೇಹವನ್ನು ನಾವು ನೋಡ್ತಾ ಹೋಗ್ಬೋದು. ಇವೆಲ್ಲ ಸಂಯುಕ್ತ ಶಿಲ್ಪಗಳು ಅಂತ ಕರೆಯೋದು. ಇಲ್ಲಿ ನಾವು ಒಳಗಡೆ ನೋಡಿದ್ವಲ್ಲ ಈಗಾಗಲೇ, ಒಂದೇ ಬಂಡೆ ಎಲ್ಲಿವರೆಗೆ ಇತ್ತು ಅನ್ನೋದನ್ನು ಇಲ್ಲಿ ಕಾಣಿಸುತ್ತೆ ನೋಡಿ ನಮಗೆ. ಇಲ್ಲಿವರೆಗೆ ಇರೋದು 1ನೇ ಬಂಡೆ, ಈ ಕಡೆ ಹತ್ತಿರೋದು 2ನೇ ಬಂಡೆ. ನಾವು 2ನೇ ಬಂಡೆಯನ್ನು ಒಳಗಡೆ ನೋಡಿದ್ವಿ, ಅಲ್ಲಿ ಕಾಣಿಸ್ತು. ಆ 2ನೇ ಬಂಡೆ ಹತ್ತಿರೋ ಕಾರಣಕ್ಕಾಗಿ ಒಳಗಡೆ ದೇವಾಲಯನ ಕೊರೆಯೋದನ್ನು ಬಿಟ್ಟಿರ್ತಕ್ಕಂಥದ್ದು. ಇಲ್ಲೆಲ್ಲ ನಿಮಗೆ ಕಲ್ಲುಗಳನ್ನು ಹೇಗೆ ಹೊಡಿತಾ ಇದ್ರು ಅನ್ನೋ ಒಂದು ನಿದರ್ಶನ ಕಾಣಿಸುತ್ತೆ ನಿಮಗೆ ಎದುರುಗಡೆಗೆ. ಇಲ್ಲೆಲ್ಲ ಹೋಲ್ಗಳನ್ನು ಹಾಕಿದ್ದಾರೆ ಕಲ್ಲಲ್ಲಿ. ಆ ಹೋಲ್ಗಳನ್ನು ಹಾಕಿ ಅದರಲ್ಲಿ ಕಟ್ಟಿಗೆಗಳನ್ನು ಸಿಗಿಸ್ತಾ ಇದ್ರಂತೆ. ಕಟ್ಟಿಗೆಗಳನ್ನು ಸಿಗಿಸಿ ಅದಕ್ಕೆ ಬೆಂಕಿಯನ್ನು ಇಡ್ತಾ ಇದ್ರಂತೆ. ಆ ಬೆಂಕಿಯಿಂದ ಬೆಂದು ಕಟ್ಟಿಗೆ ಆ ಕಲ್ಲು ಸಿಡಿದು ಹೋಗ್ತಾ ಇತ್ತಂತೆ. ಹಾಗಾಗಿ ಕಲ್ಲುಗಳನ್ನು ಈಸಿಯಾಗಿ ಒಡೆಯುವಂಥ ಮೆಥಡನ್ನು ಅವ್ರು ಕಂಡುಕೊಂಡಿದ್ರು. ಇನ್ನೊಂದು ರೀತಿಯನ್ನು ಬಳಸ್ತಾಯಿದ್ರು, ಅಂದರೆ ಇದೇ ಥರನಾಗಿ ಹೋಲುಗಳನ್ನು ಹಾಕಿ ಆ ಕಲ್ಲು ಆ ಕಟ್ಟಿಗೆಗಳಿಗೆ ನೀರನ್ನು ಸುರಿಯೋದು. ಆ ಕಟ್ಟಿಗೆ ನೀರು ಹಿಡಿದು ಆ ಕಟ್ಟಿಗೆ ಉಬ್ಬಿ ಕಲ್ಲು ಸಿಡಿದು ಹೋಗ್ತಾ ಇತ್ತು. ಅಂದರೆ ಈಸಿ ವಿಧಾನದಲ್ಲಿ ಕಲ್ಲುಗಳನ್ನು ಹೊಡಿತಾ ಇದ್ರು ಅನ್ನೋದಕ್ಕೆ ನಮಗಿಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಕ್ಕಂಥದ್ದು. ಆಮೇಲೆ ಈ 4 ಗುಹಾಂತರ ದೇವಾಲಯಗಳನ್ನು ರಚನೆ ಮಾಡಿದ್ದು ಇವರು ಕೇವಲ ಉಳಿ ಮತ್ತು ಸುತ್ತಿಗೆಯಿಂದ ಮಾತ್ರ. ಯಾವುದು ಇವ್ರನ್ನ ಬೇರೆ ಆಯುಧಗಳನ್ನು ಇವ್ರು ಬಳಸಿಲ್ಲ ಅನ್ನೋದನ್ನು ನಮಗೆ ಸ್ಪಷ್ಟವಾಗಿ ಕಾಣಿಸುತ್ತೆ. ಇದೇ ನಾಡು, ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ. ಎಲ್ಲೇ ಇರಲಿ, ಹೇಗೆ ಇರಲಿ, ಕನ್ನಡವೇ ನಮ್ಮ ಉಸಿರಲ್ಲಿ. ಇದೇ ನಾಡು, ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ. ಆತ್ಮೀಯ ವೀಕ್ಷಕ ಬಾಂಧವರೇ, ದೇವಾಲಯಗಳ ವೀಕ್ಷಣೆ ಮತ್ತು ಅದರ ಸಮಗ್ರವಾದಂಥ ಮಾಹಿತಿಯನ್ನು ಅಚ್ಚುಕಟ್ಟಾಗಿ ಎಲ್ಲಿಯೂ ಕೂಡ ಯಾವುದೇ ವಿಷಯಗಳನ್ನು ಮುಚ್ಚುಮರೆ ಇಲ್ಲದೆ ಆ ಪ್ರತಿಯೊಂದು ಕಲೆಯ ಕುರಿತು ಸಮಗ್ರವಾದಂಥ ಮಾಹಿತಿಯನ್ನು ಒದಗಿಸಿರ್ತಕ್ಕಂಥ ಗುರು ಸರ್ ಅವರಿಗೆ ತಮ್ಮ ಪರವಾಗಿ ನಿರಂತರವಾಗಿ ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ದಕ್ಕಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ಅವರಿಗೆ ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಸ್ನೇಹಿತರಾಗಿರ್ತಕ್ಕಂಥ ಯೂಸುಫ್ ಅವರನ್ನು ಕರೆದುಕೊಂಡು ಈ ಒಂದು ಗುಹಾಂತರ ದೇವಾಲಯಗಳಿಗೆ ಚಿತ್ರೀಕರಣಕ್ಕೆ ಕರೆದುಕೊಂಡು ಬಂದೆ. ಅವರು ಕೂಡ ತಮ್ಮ ಕೆಲಸದ ಒತ್ತಡಗಳ ನಡುವೆ ಕೂಡ ಈ ಒಂದು ಚಿತ್ರೀಕರಣಕ್ಕೆ ಸಹಾಯ ಮಾಡಿದ್ದಕ್ಕಾಗಿ ಸಮಸ್ತ ವೀಕ್ಷಕ ಬಾಂಧವರಿಂದ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇದೇ ನಾಡು, ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ.